ओम शांति। मीठे बच्चे, संगम पर तुम्हें नई और निराली नॉलेज मिलती है। ಶಿವ ಬಾಬಾ ತಿಳಿಸ್ತಾರೆ, ಸಂಗಮಯುಗದಲ್ಲಿ ನಿಮಗೆ ಹೊಸ ಜ್ಞಾನ ಸಿಗುತ್ತೆ ಮತ್ತು ಅಪರೂಪವಾಗಿರ್ತಕ್ಕಂಥ ಜ್ಞಾನ ಸಿಗುತ್ತೆ. ತುಮ್ ಜಾನ್ತೆ ಹೋ ಹಮ್ ಸಬ್ ಆತ್ಮಯೇ ಆಕ್ಟರ್ಸ್ ಹೈ. ನಿಮಗೆ ಗೊತ್ತಿದೆ, ನಾವೆಲ್ಲ ಆತ್ಮಗಳು ಈ ಸೃಷ್ಟಿ ನಾಟಕದಲ್ಲಿ ಪಾತ್ರಧಾರಿಗಳು ಆಗಿದ್ದೇವೆ. ಏಕಕ ಪಾರ್ಟ್ ನಾ ಮಿಲೆ ದೂಸರೆ ಸೆ. ಒಬ್ಬರ ಪಾತ್ರ ಇದ್ದಂಗೆ ಇನ್ನೊಬ್ಬರ ಪಾತ್ರ ಇಲ್ಲ. ಎಲ್ಲರದು ವಿಭಿನ್ನವಾಗಿರ್ತಕ್ಕಂಥ ಪಾತ್ರಗಳು ಈ ನಾಟಕದಲ್ಲಿ. ಪ್ರಶ್ನೆ, ಮಾಯಾ ಪರ್ जीत पाने के लिए तुम्हें रूहानी योद्धों क्षत्रियों को कौन सा युक्ति मिली हुई है? ಮಾಯೆ ಮೇಲೆ ವಿಜಯ ಪಡ್ಕೊಳ್ಳೋಕ್ಕೋಸ್ಕರ ತಾವು ಆತ್ಮಿಕ ಯೋಧರಿಗೆ ಯಾವ ಒಂದು ಯುಕ್ತಿ ಅನ್ನೋದು ಸಿಕ್ಕಿದೆ? ಮಾಯಾಜಿತರಾಗಲಿಕ್ಕೆ ಯಾವ ಯುಕ್ತಿ ಕೊಟ್ಟಿದ್ದಾರೆ ಬಾಬಾ ಅವರು? ಉತ್ತರ ಇದೆ, ಹೇ ರೂಹಾನಿ क्षत्रिय, तुम सदा श्रीमत पर चलते रहो. हे ಆತ್ಮಿಕ ಯೋಧರೇ, ತಾವು ಸದಾ ಶ್ರೀಮತದ ಮೇಲೆ ನಡೀತಾ ಇರಿ. ಶ್ರೀಮತ ಅಂದ್ರೇನು? ಭಗವಂತನ ಮಾರ್ಗದರ್ಶನ, ಮುರುಳಿನೇ ಶ್ರೀಮತ. ಆತ್ಮ ಅಭಿಮಾನಿ ಬನ್ ಬಾಪ್ ಕೋ ಯಾದ್ ಕರೋ. ಆತ್ಮಾಭಿಮಾನಿಗಳಾಗಿ ತಂದೆಯನ್ನ ನೆನೀತಾ ಇರಿ. रोज सवेरे सवेरे उठ याद में रहने का अभ्यास डालो. ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ತಂದೆಯನ್ನು ನೆನಪು ಮಾಡ್ತಕ್ಕಂತಹ ಪ್ರಾಕ್ಟೀಸನ್ನು ಮಾಡಿ. ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ತಂದೆಯನ್ನು ನೆನಪು ಮಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡಿ. ತೋ ಮಾಯಾ ಪರ್ ವಿಜಯ ಪ್ರಾಪ್ತ ಕರ್ಲಿ. ಈ ರೀತಿ ಸತತವಾಗಿ ಯೋಗವನ್ನು ಮಾಡ್ತಾ ಮಾಡ್ತಾ ಮಾಯಾಜೀತರು ಆಗ್ಬೋದು. याद की मीठी युक्ति ಮಾಯಾಜಿತ್ ಬನಾ ದೇತಿ ಹೈ. ನೆನಪಿನ ಮಧುರವಾದಂಥ ಒಂದು ಯುಕ್ತಿ ಏನು ಮಾಡ್ತೀವಿ ಆಗ ಮಾಯಾಜೀತರನ್ನಾಗಿ ಮಾಡಿಬಿಡುತ್ತೆ. ಗೀತ್, ಜಿಸ್ಕೆ ಸಾಥಿ ಹೈ ಭಗವಾನ್ ಉನ್ಕೋ ಕ್ಯಾ ರೋಕೆಂಗೆ ಆಂಧಿ और ತೂಫಾನ್. ಯಾರ ಜೊತೆಯಲ್ಲಿ ಭಗವಂತ ಇರ್ತಾರೆ ಅವನು ಮಾಯೆ ಏನು ಮಾಡೋಕ್ಕಾಗೋದಿಲ್ಲ ಅಂತ. ಓಂ ಶಾಂತಿ. ಯ ಮನುಷ್ಯಕ್ಕೆ ಬನಾಯ ಗೀತ, ಇದು ಮಾನವರಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಗೀತೆ ಆಗಿದೆ. ಏನಕ ಅರ್ಥ ಕೋಯಿ ಕುಚ್ ಬಿ ನಹಿ ಜಾನ್ತೆ ಹೈ. ಇದರ ಅರ್ಥವನ್ನ ಬೇರೆಯವರು ಯಾರು ಕೂಡ ಏನ್ ಮಾಡಿಲ್ಲ, ತಿಳ್ಕೊಂಡಿಲ್ಲ. ಗೀತ್ ಭಜನ್ ಆದಿ ಗಾತೆ ಹೇ ಮಹಿಮಾ ಕರ್ತೆ ಹೇ ಭಕ್ತ ಲೋಗ್ ಪರಂತು ಜಾನ್ತೆ ಕುಚ್ ನಹಿ. ಗೀತೆಗಳನ್ನ ಭಜನೆಗಳನ್ನ ಎಷ್ಟೋ ಮಾಡ್ತಿರ್ತಾರೆ, ಆದರೆ ಮೀನಿಂಗ್ಸ್ ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ. ಮಹಿಮಾ ಬಹುತ್ ಕರ್ತೆ, ಬೇಕಾದಷ್ಟು ಮಹಿಮೆಗಳನ್ನು ಮಾಡ್ತಿರ್ತಾರೆ. ತುಮ್ ಬಚ್ಚೋಂಕೋ ಕೋಯಿ ಮಹಿಮಾ ನಹಿ ಕರ್ನೆ ಹೇ. ಈಗ ನೀವು ಕೂತ್ಕೊಂಡು ಯಾರ್ದು ಮಹಿಮೆ ಮಾಡೋಗತ್ತೇ ಇಲ್ಲ. ಬಚ್ಚೆ ಬಾಬಾಗೆ ಕಭಿ ಮಹಿಮಾ ನಹಿ ಕರ್ತೆ ಹೇ. ಮಕ್ಕಳೆಂದು ತಂದೆ ಮಹಿಮೆ ಮಾಡೋದಿಲ್ಲ. ಬಾಬಾ ಜಾನ್ತೆ ಹಮಾರೆ ಬಚ್ಚೆ ಹೇ. ಬಾಬಾ ಅವ್ರಿಗೆ ಗೊತ್ತಿದೆ ಇವರೆಲ್ಲ ನನ್ನ ಮಕ್ಕಳು ಅಂತ. ಬಚ್ಚೆ ಜಾನ್ತೆ ಹಮಾರ ಬಾಬಾ ಹೇ. ಮಕ್ಕಳು ಗೊತ್ತಿದೆ ಇವರು ನಮ್ಮ ತಂದೆ ಅನ್ನೋದು. अभी यह बेहद की बातें हैं, फिर भी सब बेहद के बाबा को याद करते हैं. ಈಗ ಇವರು ಬೇಹದ್ದಿನ ವಿಚಾರಗಳಿಲ್ಲಿದ್ದಾವೆ. ಎಲ್ಲರೂ ಕೂಡ ಬೇಹದ್ದಿನ ತಂದೆಯನ್ನು ನೆನಪು ಮಾಡ್ತಾರೆ. ಬೇಹದ್ದಿನ ತಂದೆ ಅಂದರೆ ಅನ್ಲಿಮಿಟೆಡ್. ಶಿವಬಾಬಾ ಒಬ್ಬರಿಗೆ ತಂದೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ತಂದೆ ಅಲ್ವಾ. तो फिर भी सब बेहद का बाबा को याद करते, अब तक भी याद करते रहते हैं. ಇಲ್ಲಿವರೆಗೂ ನೆನಪು ಮಾಡ್ತಾನೆ ಬಂದಿದ್ದಾರೆ. ಭಗವಾನ್ ಕೋ ಕೇತೆ ಹೇ ಬಾಬಾ, ಇನ್ಕಾ ನಾಮ್ ಶಿವ ಬಾಬಾ ಹೇ. ಭಗವಂತನಿಗೆ ಹೇಳ್ತಾರೆ ಹೋ ತಂದೆ ಅಂತ. ಅವ್ರ ಹೆಸರೇ ಆಗಿದೆ ಶಿವ ಬಾಬಾ. ಜೈಸೆ ಹಮ್ ಆತ್ಮ ಹೇ ವೈಸೆ ಶಿವ ಬಾಬಾ. ನಾವೆಂಗೆ ಆತ್ಮ ಒಂದು ಸ್ಟಾರ್ ಇದ್ದೀವಿ, ಅದೇ ಥರ ಶಿವ ಬಾಬಾನು ಕೂಡ ಒಂದು ಸ್ಟಾರ್ ಥರ ಇದ್ದಾರೆ. ವ ಪರಮಾತ್ಮ ಹೇ ಜಿನ್ಕೋ ಸುಪ್ರೀಂ ಸೋಲ್ ಕಹಾ ಜಾತಾ ಹೇ. ಅವ್ರು ಪರಮಾತ್ಮ ಆಗಿರೋದ್ರಿಂದ ಅವ್ರಿಗೆ ಸುಪ್ರೀಂ ಸೋಲ್ ಅಂತ ಕರೀಲಾಗತ್ತೆ. ಹಮ್ ಉನ್ಕೆ ಬಚ್ಚೆ. ಆ ಸುಪ್ರೀಂ ಸೋಲ್ಗೆ ನಾವೇನಾಗಿದ್ದೀವಿ? ಮಕ್ಕಳು, ಸಂತಾನ ಆಗಿದ್ವಿ. ಉನ್ಕೋ ಸುಪ್ರೀಂ ಸೋಲ್ ಕಹಾ ಜಾತಾ ಹೈ. ಉನ್ಕಾ ನಿವಾಸ ಸ್ಥಾನ ಕಹಾ ಹೈ. ಆ ಒಂದು ಪರಮಪಿತ ಪರಮಾತ್ಮ ಎಲ್ಲಿರ್ತಾರೆ? ಬಹಳ ದೂರ ದೇಶದಲ್ಲಿ ಇರ್ತಾರೆ, ಪರಮಧಾಮದಲ್ಲಿ ಇರ್ತಾರೆ. ಸಬ್ ಸೋಲ್ಸ್ ವಹಾ ರಹತೆ ಹೈ. ಈ ಜಗತ್ತಿಗೆ ಬರಕ್ ಮುಂಚೆ ಎಲ್ಲ ಆತ್ಮಗಳು ಕೂಡ ಎಲ್ಲಿದ್ರು? ಪರಮಧಾಮದಲ್ಲಿದ್ರು. ಆಕ್ಟರ್ಸ್ ಈ ಸೋಲ್ಸ್. ಈ ಜಗತ್ತಿನಲ್ಲಿ ಪ್ರತಿಯೊಂದು ಪಾತ್ರಧಾರಿನೂ ಏನಾಗಿದ್ದಾವೆ?
ಸೋಲ್ಸ್ ಆಗಿದ್ದಾವೆ, ಆತ್ಮಗಳಾಗಿದ್ದಾವೆ. ತುಮ್ ಜಾನ್ತೆ ಹೋ ನಾಟಕ ಮೇ ಆಕ್ಟರ್ಸ್ ನಂಬರ್ ವಾರ್ ಹೋತೆ. ನೀವು ತಿಳ್ಕೊಂಡಿದ್ದೀರಿ ಈ ಸೃಷ್ಟಿ ನಾಟಕದಲ್ಲಿ ಎಲ್ಲ ಪಾತ್ರಧಾರಿಗಳು ನಂಬರ್ ವಾರ್ ಆಗಿರ್ತಾರೆ. ಹರ್ ಏಕ ಕಾ ಪಾರ್ಟ್ ಅನುಸಾರ ಇತನಿ ತನಕ ವಾಹ್ ಮಿಲ್ತಿ ಹೈ. ಪ್ರತಿಯೊಬ್ಬ ಪಾತ್ರಧಾರಿ ಹೆಂಗೆ ಪಾತ್ರ ಮಾಡ್ತಾರೆ ಅವ್ರಿಗೆ ಅದೇ ಥರ ಸ್ಯಾಲ್ರಿ ಅನ್ನೋದು ಸಿಗುತ್ತೆ ಅಂತಾರೆ. ಸಬ್ ಆತ್ಮ ಜೋ ವಹಾ ರತಿ ಸ ಪಾರ್ಟ್ ಧಾರಿ ಹೇ. ಎಲ್ಲ ಆತ್ಮಗಳು ಅಲ್ಲಿರ್ತವೆ. ಎಲ್ಲರೂ ಈ ಜಗತ್ತಿನಲ್ಲಿ ಏನಾಗಿದ್ದಾರೆ? ಪಾತ್ರಧಾರಿಗಳು ಆಗಿದ್ದಾರೆ. ಪರಂತು ನಂಬರ್ ವಾರ್ ಸಬ್ಕೋ ಪಾರ್ಟ್ ಮಿಲಾ ಹುವಾ ಹೇ. ಆದರೆ ಈ ಸೃಷ್ಟಿ ನಾಟಕದಲ್ಲಿ ನಂಬರ್ ವಾರ್ ಆಗಿ ಎಲ್ಲರಿಗೂ ಅವ್ರವ್ರದೇ ಆಗಿರ್ತಕ್ಕಂಥ ಪಾತ್ರ ಸಿಕ್ಕಿದೆ. ರೂಹಾನಿ ಬಾಬ್ ಬೈ ಸಮಜಾತೆ ಹೇ. ಇಷ್ಟೆಲ್ಲ ವಿಚಾರಗಳನ್ನು ಆತ್ಮೀಕ ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ರೂಹೊಮ್ಮೆ ಕೈಸೆ ಅವಿನಾಶಿ ಪಾಟ್ ನೂಂದ ಹೇ. ಆತ್ಮಗಳಲ್ಲಿ ಯಾವ ಥರ ಅವಿನಾಶಿ ಪಾತ್ರ ಅಂತಕ್ಕಂಥದ್ದು ಫಿಕ್ಸ್ ಆಗಿದೆ. ಸಬ್ ರೂಹಂ ಕಾ ಪಾರ್ಟ್ ಏಕ್ ಜೈಸಾ ನಹಿ ಹೋ ಸಕ್ತೆ ಹೇ. ಎಲ್ಲ ಪಾತ್ರಧಾರಿಗಳದ್ದು ಒಂದೇ ಥರ ಪಾತ್ರ ಇರಕ್ಕಿಲ್ಲ ಅಂತಾರೆ. तुम जानते हो कि सबसे अच्छा पार्ट उनका है जो पहले शिव की रुद्रमाला में है. ಎಲ್ಲಕ್ಕಿಂತಲೂ ಒಳ್ಳೆ ಪಾತ್ರ ಯಾರ್ದಪ್ಪ ಅಂದರೆ ಶಿವನ ಜೊತೆಯಲ್ಲಿ ರುದ್ರಮಾಲೆಗಳಾಗಿ ಪೂರ್ಣಿಸಲ್ಪಡ್ತಾರಲ್ಲ ಅವ್ರದ್ದು ಒಳ್ಳೆ ಪಾರ್ಟ್. नाटक में जो भी बहुत अच्छे अच्छे एक्टर्स होते हैं उनका कितनी महिमा होता है. ಹೇಗೆ ಒಂದು ಲೌಕಿಕದಲ್ಲಿ ಒಂದು ನಾಟಕ ಆಡ್ತಾರಲ್ಲ ಅದರಲ್ಲಿ ಒಳ್ಳೊಳ್ಳೆ ಪಾತ್ರಧಾರಿಗಳು ಅಭಿನಯಿಸ್ತಕ್ಕಂಥವ್ರಿಗೆ ಹೆಚ್ಚಿಗೆ ಗೌರವ ಘನತೆ ಇರುತ್ತೆ ಅಂತಾರೆ. ಸಿರ್ಫ್ ಉನ್ಕಾ ದೇಖ್ನೆ ಕೆ ಲಿಯೆ ಲೋಗ್ ಜಾತೆ ಹೈ. ದೊಡ್ಡ ದೊಡ್ಡ ಹೀರೋ ಆ್ಯಕ್ಟರ್ ಅಂತ ಹೇಳ್ಬಿಟ್ಟು ಅವ್ರು ನೋಡ್ಲಿಕ್ಕೆ ಎಷ್ಟು ರಶ್ ಆಗುತ್ತಲ್ವಾ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಬಂದಾಗ, ಫಿಲಿಮ್ ಆ್ಯಕ್ಟರ್ಸು. ತೋ ಯಾ ಬೇಹದ್ ಕಾ ಡ್ರಾಮಾ ಹೈ. ಇದು ಕೂಡ ಒಂದು ಬೇಹದ್ದಿನ ಡ್ರಾಮಾ ಆಗಿದೆ. ಇಸ್ ಬೇಹದ್ ಕಾ ಡ್ರಾಮಾ ಮೇ ಊಂಚೆತೆ ಉಂಚ ಏಕ್ ಬಾಪ್ ಹೈ. ಈ ಬೃಹತ್ ನಾಟಕದಲ್ಲಿ ಸರ್ವಶ್ರೇಷ್ಠವಾಗಿರ್ತಕ್ಕಂಥವ್ರು ಒಬ್ಬರೇ ತಂದೆ ಆಗಿದ್ದಾರೆ. ಊಂಚೆತೆ ಉಂಚ ಆಕ್ಟರ್, ಕ್ರಿಯೇಟರ್, ಡೈರೆಕ್ಟರ್ ಬಿ ಕಹೆ ವಹ ಬಿ ಸಬ್ ಹದ್ ಕೆ ಆಕ್ಟರ್ಸ್ ಹೈ ಡೈರೆಕ್ಟರ್ಸ್ ಆದಿ ಹೇ. ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಆಕ್ಟರ್ ಅಂತಾದರೂ ಹೇಳಿ, ಕ್ರಿಯೇಟರ್ ಅಂತಾದರೂ ಹೇಳಿ, ಡೈರೆಕ್ಟರ್ ಅಂತಾದರೂ ಹೇಳಿ, ಅವರೆಲ್ಲರೂ ಕೂಡ ಹದ್ದಿನ ಆಕ್ಟರ್ಸು, ಡೈರೆಕ್ಟರ್ಸು ಇರ್ತಾರೆ. ಉನ್ಕೋ ಅಪ್ನಾ ಛೋಟಾ ಪಾರ್ಟ್ ಮಿಲಾವಾ. ಈ ಜಗತ್ತಿನಲ್ಲಿ ಅವ್ರಿಗೆಲ್ಲ ಚಿಕ್ಕ ಚಿಕ್ಕ ಪಾತ್ರ ಸಿಕ್ಕಿದೆ ಅಂತಾರೆ. पार्ट आत्मा बजाते हैं परंतु देहाभिमान के कारण कह देते हैं मनुष्य का ऐसा पार्ट है. ಪಾತ್ರಗಳನ್ನು ಆತ್ಮನೇ ಅಭಿನಯಿಸೋದು, ಆದರೆ ದೇಹಾಭಿಮಾನದ ಕಾರಣದಿಂದ ಮನುಷ್ಯರ ಪಾತ್ರ ಈ ರೀತಿ ಅಂತ ಹೇಳಲಾಗುತ್ತೆ. ಬಾಬಾ ಕೇತೆ ಪಾರ್ಟ್ ಸರ ಆತ್ಮಕ ಹೇ. ಶಿವತಂದೆ ಹೇಳ್ತಾರೆ ಎಲ್ಲ ರೋಲ್ ಮಾಡೋದು ಆತ್ಮಗಳೇ ಅಂತಾರೆ. ಆತ್ಮ ಅಭಿಮಾನಿ ಬನ್ನ ಪಡ್ತಾ ಹೇ. ಎಲ್ಲರೂ ಕೂಡ ಆತ್ಮಾಭಿಮಾನಿಗಳು ಆಗಬೇಕಾಗತ್ತೆ. बाबा ने समझाया है सतयुग में ಆತ್ಮ ಅಭಿಮಾನಿ ಹೋತೆ ಹೇ. ತಂದೆ ತಿಳಿಸ್ಕೊಡ್ತಾರೆ, ಸತ್ಯುಗದಲ್ಲಿದ್ದಾಗ ಎಲ್ಲರೂ ಏನಾಗಿದ್ರು? ಆತ್ಮಾಭಿಮಾನಿಗಳಾಗಿದ್ರು. बाबा को नहीं जानते हैं यहाँ कलयुग में तो आत्मा अभिमानी भी नहीं और बाप को जानते भी नहीं. ಈ ಕಲಿಯುಗದಲ್ಲಿ ಯಾರು ಕೂಡ ತಂದೆಯನ್ನು ತಿಳ್ಕೊಂಡೂ ಇಲ್ಲ, ಮತ್ತೆ ಆತ್ಮಾಭಿಮಾನಿಗಳು ಯಾರೂ ಇಲ್ಲ, ಪರಮಾತ್ಮ ಯಾರು ಅನ್ನೋದು ಯಾರಿಗೂ ತಿಳ್ಕೊಂಡೂ ಇಲ್ಲ ಅಂತಿದ್ದಾರೆ. ಅಭಿ ತುಮ್ ಆತ್ಮಾಭಿಮಾನಿ ಬಂತೆ ಹೋ ಬಾಪ್ ಕೋ ಬಿ ಜಾನ್ತೆ ಹೋ. ಈಗ ನೀವು ಆತ್ಮಾಭಿಮಾನಿಗಳು ಆಗಿದ್ದೀರಿ, ತಂದೆಯನ್ನು ಕೂಡ ತಿಳ್ಕೊಂಡಿದ್ದೀರಿ. ತುಮ್ ಬ್ರಾಹ್ಮಣೋಂಕೋ ನಿರಾಲಿ ನಾಲೆಡ್ಜ್ ಮಿಲ್ತಿ ಹೇ. ನೀವು ಬ್ರಾಹ್ಮಣರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನ, ಅಪರೂಪವಾದಂಥ ಜ್ಞಾನ ಸಿಕ್ಕಿದೆ. ತುಮ್ ಆತ್ಮಕೋ ಜಾನ್ ಗಯೆ ಹೋ ಹಮ್ ಸಬ್ ಆತ್ಮ ಆಕ್ಟರ್ಸ್. ಈಗ ನೀವು ಆತ್ಮವನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ, ನಾವೆಲ್ಲರೂ ಕೂಡ ಪಾತ್ರಧಾರಿಗಳಾಗಿದ್ದೀರಿ ಅನ್ನೋದು ಗೊತ್ತಾಯಿತು. ಸಬ್ಕಾ ಪಾರ್ಟ್ ಮಿಲಾ ಹುವಾ ಹೈ. ಎಲ್ಲರದ್ದು ಅವ್ರವ್ರದ್ದೇ ಆಗಿರ್ತಕ್ಕಂಥ ಪಾತ್ರ ಸಿಕ್ಕಿದೆ. ಜೋ ಏಕ್ ನಾ ಮಿಲೇದೆ ದೂಸರೆ ಸೆ. ಒಬ್ಬರದಿದ್ದಂಗೆ ಇನ್ನೊಬ್ಬರದ್ದು ಪಾತ್ರ ಇಲ್ಲ ಅಂತಿದ್ದಾರೆ. ಇವತ್ತು ಪಾರ್ಟ್ ಸಾರ ಆತ್ಮ ಮೇ ಹೈ. ಎಲ್ಲರ ಪಾತ್ರ ಅನ್ನೋದು ಆತ್ಮದಲ್ಲಿ ಇದೆ. यूं तो जो भी नाटक बनाते हैं वह सब पार्ट आत्मा में ही धारणा करती है. ಈ ಜಗತ್ತಿನಲ್ಲಿ ಯಾರೇನು ಪಾತ್ರ ಮಾಡ್ತಾರೆ ಅವರೆಲ್ಲರದ್ದು ಕೂಡ ಪಾತ್ರ ಅಂತಕ್ಕಂಥದ್ದು ಆತ್ಮದಲ್ಲೇ ಧಾರಣೆ ಆಗಿರುತ್ತೆ. ಅಚ್ಚಾ ಪಾರ್ಟ್ ವಿ ಆತ್ಮ ಹಿ ಲೇತಿ ಹೇ. ಒಳ್ಳೆ ಪಾತ್ರಗಳನ್ನು ಆತ್ಮನೇ ಮಾಡುತ್ತೆ. ಆತ್ಮ ಹಿ ಕೇತಿ ಹೇ ಮೈ ಗವರ್ನರ್ ಹೂ ಮೈ ಫಲಾನಾ ಹೂ. ಆತ್ಮನೇ ಹೇಳುತ್ತೆ ನಾನು ಇಂಥ ಗವರ್ನರ್ ಆಗಿದ್ದೀನಿ, ನಾನು ಇಂಥ ವ್ಯಕ್ತಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಪರಂತು ಆತ್ಮಾಭಿಮಾನಿ ನಹಿ ಬಂತೆ. ಆದರೆ ಅವ್ರು ಯಾರು ಆತ್ಮಾಭಿಮಾನಿಗಳು ಆಗೋದಿಲ್ಲ. ಸತ್ಯುಗ ಮೇ ಸಮझेंगे मैं आत्मा हूँ. ಸತ್ಯುಗದಲ್ಲಿ ತಿಳ್ಕೊಂತಾರೆ ನಾನೊಂದು ಆತ್ಮ ಆಗಿದ್ದೇನೆ. ಏಕ್ ಶರೀರ್ ಚೋಡ್ ದೂಸರಾ ಲೇನಾ ಹೈ.
ಒಂದು ದೇಹನ ಬಿಟ್ಟು ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ಬೇಕಾಗತ್ತೆ. ಪರಮಾತ್ಮಕ್ಕೂ ಕೋಯಿ ಜಾನ್ತೆ ನಹಿ, ಪರಮಾತ್ಮನನ್ನ ಯಾರು ಕೂಡ ಏನ್ ಮಾಡಿಲ್ಲ, ತಿಳ್ಕೊಂಡೇ ಇಲ್ಲ. ಇಸ್ ಸಮಯ ತುಮ್ ಸಬ್ ಜಾನ್ತೆ ಹೋ रुद्रों की, ಶೂದ್ರೋ और देवताओं से तुम ब्राह्मण उत्तम हो. ಈ ಸಮಯದಲ್ಲಿ ನೀವು ಎಲ್ಲವನ್ನೂ ತಿಳ್ಕೊಂಡಿದ್ದೀರಿ. ಈ ಸಮಯದಲ್ಲಿ ಶೂದ್ರರದು ಮತ್ತು ದೇವತೆಗಳಿಗಿಂತಲೂ ಕೂಡ ನೀವು ಉತ್ತಮರು ಆಗಿದ್ದೀರಿ ಬ್ರಾಹ್ಮಣರು. ಇತನೆ ಡೇರ್ ಬ್ರಾಹ್ಮಣ ಕहाँ से आएंगे जो बनेंगे लाखों आते हैं प्रदर्शनी. ಇಷ್ಟೊಂದು ಜನ ಬ್ರಾಹ್ಮಣರು ಇಲ್ಲಿಂದ ತಯಾರಾಗ್ತಾ ಇದ್ದಾರೆ. ಎಕ್ಸಿಬಿಷನ್ಸ್ ನೋಡಿ, ಪ್ರದರ್ಶನಿ ನೋಡಿ ತಯಾರಾಗ್ತಾ ಇದ್ದಾರೆ. जिसने जो अच्छी तरह समझा है, ज्ञान सुना है, प्रजा बन गए. ಯಾರು ಚೆನ್ನಾಗಿ ಕೇಳಿದ್ರು, ಅರ್ಥ ಮಾಡ್ಕೊಂಡ್ಬಿಟ್ರು, ಅವ್ರು ಏನಾಗೋಗ್ಬಿಟ್ರು, ಪ್ರಜೆಗಳಾಗಿ ತಯಾರಾಗ್ಬಿಡ್ತಾರೆ. ಏಕೇಕ ರಾಜಾಕಿ ಪ್ರಜಾ ಬಹುತ್ ಹೋದೆ. ಒಬ್ಬೊಬ್ಬ ರಾಜನಿಗೂ ಬೇಕಾದಷ್ಟು ಜನ ಪ್ರಜೆಗಳು ತಯಾರಾಗ್ತಾರೆ. ತುಮ್ ಪ್ರಜಾ ಬಹುತ್ ಬನಾ ರಹೆ ಹೋ, ನೀವು ತುಂಬಾ ಜನ ಪ್ರಜೆಗಳನ್ನ ತಯಾರು ಮಾಡ್ತಾ ಇದ್ದೀರಿ. ಪ್ರದರ್ಶನಿ ಪ್ರೊಜೆಕ್ಟರ್ ಸೆ ಕೋಯಿ ಸಮಜ್ ಕರ್ ಅಚ್ಚೆ ಬಿ ಬನ್ ಜಾಯಂಗೆ. ಪ್ರೊಜೆಕ್ಟರ್ನಿಂದ ಎಕ್ಸಿಬಿಷನ್ ನೋಡ್ಬಿಟ್ಟು ತುಂಬಾ ಜನ ತಯಾರು ಆಗೋಗ್ಬಿಡ್ತಾರೆ ಅಂತಾರೆ ಬಾಬಾ. ಸೀಕೆಂಗೆ ಯೋಗ ಲಗಾಯಂಗೆ, ಕಲ್ತ್ಕೊಂತಾರೆ ಮತ್ತು ಯೋಗನೂ ಇಡ್ತಾರೆ. ಅಭಿ ವಾ ನಿಕಲ್ ಆಯಂಗೆ, ಅವರು ಕೂಡ ಈಗ ಜ್ಞಾನ ತೆಗೆದುಕೊಳ್ಳೋಕೆ ಬರ್ತಾರೆ. ಪ್ರಜಾ ಅಭಿ ನಿಕ್ಲೆಂಗೆ, ಫಿರ್ ಸಾವುಕಾರ, ರಾಜ, ರಾಣಿ, ಗರೀಬ್ ಆದಿ ಸಬ್ ನಿಕ್ಲೆಂಗೆ. ಪ್ರಜೆಗಳು ತಯಾರಾಗ್ತಾರೆ, ಸಾವುಕಾರರು ತಯಾರಾಗ್ತಾರೆ, ರಾಜ ರಾಣಿನೂ ತಯಾರಾಗ್ತಾರೆ, ಎಲ್ಲರೂ ಹುಟ್ಕೊಂತಾರೆ. ಪ್ರಿನ್ಸ್ ಪ್ರಿನ್ಸೇಜ್ ಬಹುತ್ ಹೋದೆ, ರಾಜಕುಮಾರರು ರಾಜಕುಮಾರಿಯರು ತುಂಬಾ ಜನ ಇರ್ತಾರೆ. ಸತ್ಯುಗ ಸೆ ತ್ರೇತಾ ತಕ್ ಪ್ರಿನ್ಸ್ ಪ್ರಿನ್ಸೇಜ್ ಬಂತು. ಸತ್ಯುಗದಿಂದ ತ್ರೇತಾ ಇದುವರೆಗೂ ರಾಜಕುಮಾರ ರಾಜಕುಮಾರಿ ಎಲ್ಲರೂ ತಯಾರಾಗ್ತಾರೆ. ಸಿರ್ಫ್ 8 ವಾ 108 ತೋ ನಹೀ ಹೋಂಗೆ, ಕೇವಲ 8 ಅಲ್ಲ, 108 ಅಲ್ಲ, ಎಲ್ಲರೂ ಇರ್ತಾರೆ. ಲೇಕಿನ್ ಅಭಿ ಸಬ್ ಬನ್ ರಹೆ, ಆದ್ರೆ ಎಲ್ಲರೂ ಇವಾಗ ತಯಾರಾಗ್ತಾ ಇದ್ದಾರೆ. ತುಮ್ ಸರ್ವಿಸ್ ಕರ್ತೆ ರಹತೆ ಹೋ, ನೀವು ಸೇವೆಗಳನ್ನ ಮಾಡ್ತಾ ಇರ್ತೀರಾ. ನಥಿಂಗ್ ನ್ಯೂ, ಇದ್ಯಾವುದು ಹೊಸದಲ್ಲ ಅಂತ ಬಾಬಾ ಹೇಳ್ತಾರೆ. ತುಮ್ನೆ ಕೊಯ್ ಫಂಕ್ಷನ್ ಕಿಯಾ ಯಹ ಬಿ ನೈ ಬಾತ್ ನಹಿ, ನೀವು ಫಂಕ್ಷನ್ಸ್ ಮಾಡ್ತೀರಾ, ಅದೇನು ಹೊಸ ವಿಚಾರ ಅಲ್ಲ. ಕಲ್ಪದಿಂದನೂ ಕೂಡ ಮಾಡಿದ್ರಿ, ಈಗಲೂ ಮಾಡ್ತಾ ಇದ್ದೀರಿ, ಅನೇಕ ಬಾರಿ ಮಾಡ್ತಾ ಬಂದಿದ್ದೀರಿ. ಸಂಗಮ್ ಪರ್ ಯಹಿ ದಂಧಾ ಕರೆಂಗೆ ಅವ್ರು ಕ್ಯಾ ಕರೆಂಗೆ, ಸಂಗಮದಲ್ಲಿ ಇದೇ ಸೇವೆ ಮಾಡ್ತೀರಾ, ಇದೇ ಬಿಸ್ನೆಸ್ ಮಾಡ್ತೀರಾ, ಇನ್ನೇನು ಮಾಡ್ತೀರಾ. ಬಾಪ್ ಆಯಂಗೆ ಪತಿತೋಂಕೋ ಪಾವನ್ ಬನ. ಶಿವಬಾಬಾ ಬಂದಿರೋದು ಕೂಡ ಏನಕ್ಕೋಸ್ಕರ, ಪತಿತ ಆತ್ಮಗಳನ್ನು ಪಾವನ ಮಾಡಲಿಕ್ಕೋಸ್ಕರ. ಇನ್ಕೋ ಕಹಾ ಜಾತಾ ಹೈ ವರ್ಲ್ಡ್ ಕಿ ಹಿಸ್ಟ್ರಿ ಜಾಗ, ಇದಕ್ಕೆ ಹೇಳಲಾಗುತ್ತೆ ಪ್ರಪಂಚದ ಇತಿಹಾಸ ಮತ್ತು ಭೂಗೋಳ. ನಂಬರ್ ವಾರ್ ತೋ ಹರ್ ಬಾತ್ ಮೇ ಹೋತೆ ಹಿ ಹೈ, ನಂಬರ್ ವಾರ್ ಆಗಿ ಪ್ರತಿಯೊಂದು ಮಾತಲ್ಲಿ ಕೂಡ ಇದ್ದೇ ಇರ್ತಾರೆ. ತುಮಾರೆ ಮೇ ಬಿ ಜೋ ಅಚ್ಚೆ ಭಾಷಣ ಕರ್ತೆ ಹೇ ಸಬ್ ಕಹೆಂಗೆ ಇಸ್ನೆ ಬಹುತ್ ಅಚ್ಚಾ ಭಾಷಣ ಕಿಯಾ. ನಿಮ್ಮಲ್ಲಿ ಯಾರು ಚೆನ್ನಾಗಿ ಭಾಷಣ ಮಾಡ್ತಾರೆ ಅವ್ರು ನೋಡ್ಬಿಟ್ಟು ಏನು ಹೇಳ್ತಾರೆ, ಇವ್ರು ತುಂಬ ಚೆನ್ನಾಗಿ ಸ್ಪೀಚ್ ಮಾಡ್ತಾರೆ, ಇವ್ರ ಹತ್ರ ನಾವು ಕ್ಲಾಸ್ ಕೇಳಬೇಕು ಅಂತ ಇಷ್ಟಪಡ್ತಾರೆ. ದೂಸರೋಂಕ ಸುನೆಂಗೆ ತೋ ಬಿ ಕಹೆಂಗೆ ಪಹಲೆ ಪಹಲೆ ಅಚ್ಚಾ ಸಮಜಾತೆ ಥೇ, ಬೇರೆಯವ್ರದ್ದು ಕೇಳ್ತಾರೆ, ಇವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅಂತ ತಿಳ್ಕೊತಾರೆ. ತೀಸರೆ ಫಿರ್ ಉನ್ಸೆ ತೀಕೆ ಹೋಂಗೆ ಕಹೆಂಗೆ ಉನ್ಸೆ ಬಿ ತೀಕೆ ಹೇ, ಮೂರನೇವ್ರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಇವ್ರು ಅವ್ರಿಗಿಂತಲೂ ಚೆನ್ನಾಗಿ ಹೇಳ್ತಾರೆ ಅಂತ ತಿಳ್ಕೊತಾರೆ. ಹರ್ ಬಾತ್ ಮೇ ಪುರುಷಾರ್ಥ ಕರ್ನಾ, ಪ್ರತಿಯೊಂದು ಮಾತಿನಲ್ಲೂ ಪುರುಷಾರ್ಥ ಮಾಡಬೇಕಾಗಿ ಬರುತ್ತೆ ಅಂತಾರೆ. ಹಮ್ ಉನ್ಸೆ ಉಪರ್ ಜಾಯ್, ಅವ್ರಿಗಿಂತಲೂ ನಾವು ಇನ್ನೂ ಚೆನ್ನಾಗಿ ಹೇಳಬೇಕು ಅನ್ನೋದು ಇರಬೇಕು. ಹೋಶಿಯಾರ್ ಜೋ ಹೋತೆ ವ ಜಟ್ ಆತ್ ಉಠಾಯಂಗೆ, ಯಾರು ಹುಷಾರಾಗಿರ್ತಾರೆ ಅವ್ರು ತಕ್ಷಣ ಕೈ ಎತ್ತುತ್ತಾರೆ. ನಮ್ಮ ಭಾಷಣ ಕರ್ನೆಕೆ ಲಿಯೆ, ಭಾಷಣ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಡ್ತಾರೆ. ತುಮ್ ಸ ಪುರುಷಾರ್ಥಿ ಹೋ ಆಗೆ ಚಲ್ ಮೇಲೆ ಟ್ರೈನ್ ಬಂದ್ ಜಾಯಂಗೆ, ಮುಂದೆ ಹೋದಂಗೆ ಮೇಲ್ ಟ್ರೈನ್ ಆಗೋಗ್ಬಿಡ್ತಾರೆ. ಜೈಸೆ ಮಮ್ಮ ಸ್ಪೆಷಲ್ ಟ್ರೈನ್ ಮೇಲ್ ಟ್ರೈನ್ ತಿ, ಮಮ್ಮಾರವ್ರು ಭಾಳ ಸ್ಪೆಷಲ್ ಆಗಿರ್ತಕ್ಕಂಥ ಮೇಲ್ ಟ್ರೈನ್ ಆಗಿದ್ರು. ಬಾಬಾ ಕಾ ತೋ ಪತಾ ನಹಿ ಪಡೆಗಾ ಕ್ಯೋಂಕಿ ದೋನೋ ಇಕ್ಕಟ್ಟೆ ಹೇ, ಬಾಬಾ ಅವ್ರದ್ದಂತೂ ಗೊತ್ತಾಗೋದಿಲ್ಲ, ಯಾಕೆಂದರೆ ಬ್ರಹ್ಮ ಬಾಬಾ ಶಿವ ಬಾಬಾ ಇಬ್ಬರು ಕಂಬೈಂಡ್ ಆಗಿದ್ರಲ್ಲ. ತುಮ್ ಸಮಜ್ ನಹಿ ಸಕೆಂಗೆ ಕೌನ್ ಕೇತೆ ಹೇ, ನೀವು ಮುರಳಿ ಕೇಳುವಾಗ ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ತುಮ್ ಸದೈವ್ ಸಮಜೋ ಶಿವ ಬಾಬಾ ಹಿ ಸಮಜಾತೆ, ಯಾವಾಗಲೂ ಮುರಳಿ ಕೇಳುವಾಗ ತಿಳ್ಕೊಳ್ಳಿ ಇದೆಲ್ಲ ಪರಮಾತ್ಮನೇ ನಮಗೆ ತಿಳಿಸ್ತಾ ಇದ್ದಾರೆ. ಬಾಬಾ ಅವ್ರ ದಾದಾ ದೋನೋ ಜಾನ್ತೆ ಪರಂತು ಅಂತರ್ಯಾಮಿ ಹೇ, ಬಾಬಾ ಯಾರು ದಾದಾ ಯಾರು ಅನ್ನೋದು ನೀವು ತಿಳ್ಕೊಂಡಿರ್ತೀರಿ ಇಬ್ಬರೂ, ಯಾಕೆಂದರೆ ಇಬ್ಬರೂ ಹುಷಾರಾಗಿದ್ದಾರೆ. ಬಾಬಾ ಬಿ ಮಹಿಮಾ ಸುನ್ ಖುಷ್ ಹೋತೆ, ಬಾಬಾ ಅವರು ಮಹಿಮೆ ಕೇಳಿಬಿಟ್ಟು ಖುಷಿ ಆಗ್ತಾರೆ.
लौकिक बाप का तो कोई बच्चा अच्छी तरह पढ़कर ऊंच पद पाता है तो बाप समझाते यह बच्चा अच्छा नाम निकालेगा. ತಂದೆ ಕೆಲವು ಮಕ್ಕಳನ್ನ ನೋಡಿ ಚೆನ್ನಾಗಿ ಓದ್ಬಿಟ್ಟು ಇವ್ರು ಒಳ್ಳೆ ಪದವಿಗೆ ಹೋಗ್ತಾರೆ ಅಂತ ಬಾಬಾ ಗೊತ್ತಾಗುತ್ತಂತೆ. ಒಳ್ಳೆ ಮಗು ಒಳ್ಳೆ ಹೆಸರನ್ನು ತರ್ತಾರೆ ಅಂತ ಬಾಬಾ ತಿಳ್ಕೊಂಡು ಬಿಡ್ತಾರೆ. यह भी समझते कि फलाना बच्चा इस रूहानी सर्विस में होशियार है. ಇದನ್ನು ತಿಳ್ಕೊಂತಾರಂತೆ ಈ ಒಂದು ಮಗು ಈ ಸೇವೆ ಮಾಡೋದ್ರಲ್ಲಿ ತುಂಬಾ ಹುಷಾರಾಗಿದ್ದಾರೆ. मुख्य तो भाषण है जिसका बाप का संदेश देना समझाना. ಮೇನ್ ವಿಚಾರ ಆಗಿದೆ ತಂದೆ ಪರಿಚಯ ಕೊಡಬೇಕು, ತಂದೆ ಸಂದೇಶ ಕೊಡಬೇಕು. बाबा ने मिसाल भी बताया था कि किसको 5 बच्चे थे तो कोई ने पूछा तुमको कितने बच्चे हैं. ಬಾಬಾ ಅವ್ರು ಎಕ್ಸಾಂಪಲ್ ಹೇಳಿದ್ರು. ಈಗ ಯಾರಿಗಾದ್ರೂ 5 ಜನ ಮಕ್ಕಳಿದ್ರೆ ಅಂದ್ರೆ ಬಾಬಾ ಕೇಳ್ತಾ ಇದ್ರು ಎಷ್ಟು ಜನ ಮಕ್ಕಳು ಅಂತ. ಬೋಲಾ 2 बच्चे हैं. कहा कि हमको तो 5 बच्चे, कहा सपूत तो 2 है ना. ಕೆಲವರು ಹೇಳ್ತಾರೆ 5 ಜನ ಮಕ್ಕಳಲ್ಲಿ ಇಬ್ಬರೇ ನನಗೆ ಮಕ್ಕಳು. ಯಾಕೆ ಇಬ್ಬರೇ ಮಕ್ಕಳು ಅಂತ ಹೇಳ್ತಾರೆ? ಇಬ್ಬರೇ ಒಳ್ಳೆಯವರು ಅಂತ. ಯಾರು ಸುಪುತ್ರ ಇರ್ತಾರೆ ಅವ್ರನ್ನೇ ನನ್ನ ಮಕ್ಕಳು ಅಂತ ಹೇಳ್ಕೊಂತಾರೆ ಅಂತಾರೆ ಬಾಬಾ. यहाँ भी ऐसे बच्चे तो बहुत है. बाबा कहेंगे डॉक्टर निर्मला बहुत अच्छी थी. ಇದನ್ನು ಬಾಬಾ ತಿಳಿಸ್ಕೊಡ್ತಾರೆ. ಈ ಡಾಕ್ಟರ್ ನಿರ್ಮಲಾ ಮೌಂಟಬಲ್ ಜ್ಞಾನ ಸರೋವರದಲ್ಲಿ ಇನ್ಚಾರ್ಜ್ ಆಗಿದ್ದಾರೆ. ಇವರು ತುಂಬಾ ಒಳ್ಳೆ ಮಗು. बहुत प्रेम से लौकिक बाप को भी समझाए सेंटर खुलवा दिया. ಬಹಳ ಪ್ರೀತಿಯಿಂದ ಲೌಕಿಕ ಅಪ್ಪನಿಗೆ ಎಕ್ಸ್ಪ್ಲೈನ್ ಮಾಡಿ ಸೇವಾ ಕೇಂದ್ರನ ಓಪನ್ ಮಾಡಿದ್ರು. ಯ ಭಾರತ್ ಕಿ ಸರ್ವಿಸ್. ಇದು ಭಾರತ ದೇಶದ ಏನಾಗಿದೆ ಸೇವೆ ಆಗಿದೆ. ತುಮ್ ಭಾರತ್ ಕೋ ಸ್ವರ್ಗ ಬನಾತೆ ಹೋ, ಇಸ್ ಭಾರತ್ ಕೋ ನರಕ ರಾವಣನೆ ಬನಾಯ. ನೀವು ಭಾರತ ದೇಶವನ್ನ ಸ್ವರ್ಗ ಮಾಡ್ತಾ ಇದ್ದೀರಿ, ರಾವಣ ಬಂದ್ಬಿಟ್ಟು ನರಕ ಮಾಡ್ಬಿಟ್ಟಿದ್ದಾನೆ. ಏಕ सीता खेत में नहीं थी लेकिन तुम सब सीताए रावण के खेत में थी. ಒಬ್ಬರೇ ಸೀತಾದೇವಿ ಇದರಲ್ಲಿ ಇರಲಿಲ್ಲ, ಲಂಕಾದಲ್ಲಿ ರಾವಣನ ವಶದಲ್ಲಿ ಇರಲಿಲ್ಲ. ಎಲ್ಲ ಆತ್ಮ ಅನ್ನುವಂಥ ಸೀತೆಗಳು ಈ ಟೈಮ್ನಲ್ಲಿ ರಾವಣನ ಒಂದು ಖೈದಿಗಳಾಗೋಗ್ಬಿಟ್ಟಿದ್ದಾರೆ. ಬಾಕಿ ಶಾಸ್ತ್ರ ಮೇ ಸಬ್ ದಂತಕಥೆ ಹೇ. ಶಾಸ್ತ್ರಗಳಲ್ಲಿ ಏನು ತೋರಿಸ್ಬಿಟ್ಟಿದ್ದಾರೆ? ದಂತಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ಅಂತಾರೆ. ಯ ಭಕ್ತ ಮಾರ್ಗ ಮೇ ಡ್ರಾಮಾ ಮೇ ಹೇ. ಇದೆಲ್ಲ ಭಕ್ತಿ ಮಾಡೋದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ ಅಂತಾರೆ. ತುಮ್ ಜಾನ್ತೆ ಹೋ ಸತ್ಯುಗ ಸೇ ಲೇಕರ್ ಜೋ ಪಾಸ್ ಹುವಾ ಸೋ ರಿಪೀಟ್ ಹೋಗಾ. ಸತ್ಯುಗದಿಂದ ಹಿಡಿದು ಏನೆಲ್ಲ ಕಳೆದೋಯ್ತೋ ಅದು ಮತ್ತೆ ಪುನರಾವೃತ್ತಿ ಆಗತ್ತೆ. ಆಪೇ ಹಿ ಪೂಜ್ಯ ಆಪೇ ಹಿ ಪೂಜಾರಿ ಬಂತೆ ಹೇ. ನೀವೇ ಪೂಜ್ಯರಾಗಿದ್ದವರು, ಈಗ ನೀವೇ ಪೂಜಾರಿಗಳು ಆಗ್ತೀರಾ. ಬಾಬಾ कहते मुझे आकर ಪೂಜಾರಿ ಸೇ ಪೂಜ್ಯ ಬನಾನಾ ಹೈ. ಶಿವಬಾಬಾ ಹೇಳ್ತಾರೆ ನಾನೇ ಬಂದು ನಿಮ್ಮನ್ನ ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡಬೇಕಾಗಿ ಬರುತ್ತೆ. ಪಹಲೆ ಗೋಲ್ಡನ್ ಏಜ್ ಫಿರ್ ಐರನ್ ಏಜ್ ಬನ್ನ ಹೈ. ಮೊದಲು ನೀವು ಚಿನ್ನದ ಪಕ್ಷಿ ಥರ ಇದ್ದವರು, ಇವಾಗ ಐರನ್ ಏಜ್ ಆಗ್ಬಿಟ್ಟಿರ್ತೀರಿ. सतयुग में सूर्यवंशी लक्ष्मी नारायण का राज्य था. राम राज्य जो रामचंद्र था, ಚಂದ್ರವಂಶಿ ಥೇ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು, ಮೊದಲು ಸೂರ್ಯವಂಶ ಇತ್ತು, ಆಮೇಲೆ ರಾಮರಾಜ್ಯ ಆಯಿತು, ಚಂದ್ರವಂಶ ಆಗೋಯ್ತು ಅಂತಾರೆ. ಇಸ್ ಸಮಯ ತುಮ್ ಸಬ್ ರೂಹಾನಿ ಕ್ಷತ್ರಿಯ ಹೋ. ಈಗ ನೀವೇನಾಗಿದ್ದೀರಿ? ಆತ್ಮಿಕ ಕ್ಷತ್ರಿಯರಾಗಿದ್ದೀರಿ. ಲಡಾಯಿಕೆ ಮೈದಾನ ಮೇ ಆನೆ ವಾಲೆ ಕೋ ಕ್ಷತ್ರಿಯ ಕಹಾ ಜಾತ. ಯುದ್ಧ ಮೈದಾನದಲ್ಲಿ ಬರ್ತಕ್ಕಂಥವ್ರಿಗೆ ಏನಂತ ಹೇಳಲಾಗುತ್ತೆ? ಕ್ಷತ್ರಿಯರು. ಬಾಕಿ ವಹ ಜಿಸ್ಮಾನಿ ಯಾ ಕ್ಷತ್ರಿ. ಬಾಕಿ ಅವರೆಲ್ಲ ಶಾರೀರಿಕವಾಗಿರುವಂಥ ಕ್ಷತ್ರಿಯರು. ಇಸ್ಕೋ ಕಹಾ ಜಾತ ಹೇ ಬಾಹುಬಲ್ ಸೆ ಲಡ್ನ ಜಗಣ್ಣ. ಆ ಮಿಲಿಟ್ರಿನವ್ರಿಗೆ ಏನು ಹೇಳ್ತಾ ಇದ್ದಾರೆ? ಬಾಹುಬಲದಿಂದ ಯುದ್ಧ ಜಗಳ ಮಾಡುವಂಥವ್ರು. ಶುರು ಮೇ ಮಲ್ಲ ಯುದ್ಧ ಹೋತಿ ತಿ ಬಾಹು ಆದಿ ಸೆ. ಮೊದಲ ಕಾಲಕ್ಕೆ ಮಲ್ಲ ಯುದ್ಧ ನಡೀತಾ ಇತ್ತು, ಎಲ್ಲ ಜಟ್ಟಿಗಳಿರ್ತಿದ್ರು. ಆಪಸ್ ಮೇ ಲಡ್ತೆ ಥೇ ಫಿರ್ ವಿಜಯ್ ಕೋ ಪಾತೆ ಥೇ. ಪರಸ್ಪರ ಜಗಳ ಆಡಿ ಗಟ್ಟಿಗಳು ಜಟ್ಟಿ ಗೆಲ್ತಾ ಇದ್ರು. ಅಭಿ ದೇಕೋ ಬಾಂಬ್ ಸಾದಿಪ್ ಬನೆ. ಈಗಂತೂ ಮಲ್ಲ ಯುದ್ಧ ಹೊರಟಾಯ್ತು, ಕುಸ್ತಿ ಹೊರಟಾಯ್ತು, ಇವಾಗೆಲ್ಲ ಬಾಂಬುಗಳಿಂದ ಯುದ್ಧ ಮಾಡ್ತಾರೆ ಅಂತಾರೆ ಬಾಬಾ. ತುಮ್ ಬಿ ಕ್ಷತ್ರಿಯ ಹೋ ವಹ ಬಿ ಕ್ಷತ್ರಿಯ ಹೇ. ತುಮ್ ಮಾಯಾ ಪರ್ ಜೀತ್ ಪಾತೆ ಹೋ ಶ್ರೀಮತ್ ಪರ್ ಛಲ್. ನೀವು ಕ್ಷತ್ರಿಯರಾಗಿದ್ದೀರಿ, ಅವರು ಯುದ್ಧ ಮಾಡೋರು ಕ್ಷತ್ರಿಯರಾಗಿದ್ದೀರಾ. ನೀವು ಶ್ರೀಮತದ ಮೇಲೆ ಮಾಯನ್ನ ಗೆಲ್ತಾ ಇದ್ದೀರಿ. ತುಮ್ ರೂಹಾನಿ ಕ್ಷತ್ರಿಯ. ನೀವು ಆತ್ಮಿಕ ಯೋಧರಾಗಿದ್ದೀರಿ. ರೂಹೋನ್ ಸೆ ಹಿ ಸಬ್ ಕುಚ್ ಕರ್ ರಹಿ ಹೈ ಶರೀರ್ ಕಿ ಕರ್ಮೇಂದ್ರ ದ್ವಾರ. ಆತ್ಮನೇ ಎಲ್ಲ ಮಾಡ್ತಾ ಇರೋದು ಶರೀರದ ಕರ್ಮೇಂದ್ರಿಯಗಳ ಮುಖಾಂತರ. ರೂಹೋಂಕೋ ಬಾಬಾ ಕರ್ ಸಿಕ್ಲಾತೆ ಬಚ್ಚೆ ಮುझे ಯಾದ್ ಕರ್ನೆ ಸೆ ಫಿರ್ ಮಾಯಾ ಆಯೇಗಿ ಖಾಯೇಗಿ ನಹಿ.
ನೀವು ನನ್ನನ್ನು ನೆನಪು ಮಾಡ್ತಾ ಇದ್ರೆ ಮಾಯೆ ಬಂದು ನಿಮ್ಮನ್ನು ಅಟ್ಯಾಕ್ ಮಾಡಲ್ಲ. ಮಾಯೆ ನಿಮ್ಗೇನೋ ತೊಂದರೆ ಕೊಡೋದಿಲ್ಲ. ತುಮಾರೆ ವಿಕ್ರಮ್ ವಿನಾಶ ಹೋಂಗೆ ಅವ್ರು ತುಮ್ ಉಲ್ಟೆ ಸುಲ್ಟೆ ಸಂಕಲ್ಪ ನಹಿ ಆಯಂಗೆ. ನೀವು ಯೋಗ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ತಾ ಇದ್ರೆ ಉಲ್ಟಾ ಸುಲ್ಟಾ ಸಂಕಲ್ಪಗಳು ಬರಕ್ಕಿಲ್ಲ ಅಂತಿದ್ದಾರೆ. बाबा को याद करने से खुशी भी आ रहेगी, इसलिए बाबा समझाते हैं सवेरे उठकर अभ्यास करो. ಬಾಬಾ ನೆನಪು ಮಾಡ್ತಾ ಇದ್ರೆ ನಿಮಗೆ ಖುಷಿನೂ ಆಗುತ್ತೆ. ಬೆಳಗ್ಗೆ ಎದ್ದು ಅಭ್ಯಾಸವನ್ನ ಮಾಡಿ. ಬಾಬಾ ಆಪ್ ಕಿತ್ನೆ ಮೀಟೆ ಹೋ, ಬಾಬಾ ನೀವೆಷ್ಟೊಂದು ಸ್ವೀಟ್ ಆಗಿದ್ದೀರಿ ಅಂತ ಬಾಬನ ಜೊತೆಲಿ ಮಾತಾಡಿ. ಆತ್ಮ ಕೇತಿ ಬಾಬಾನೇ ಪಹಚಾನ್ ದಿ ಹೇ ಮೈ ತುಮಾರ ಬಾಪ್. ಆತ್ಮಕ್ಕೆ ತಂದೆ ಪರಿಚಯ ಕೊಟ್ಟಿದ್ದಾರೆ, ನಾನು ನಿಮಗೆ ತಂದೆ ಆಗಿದ್ದೀನಿ. ತುಮको ಸೃಷ್ಟಿ ಕೆ ಆದಿ ಮಧ್ಯ ಅಂತ का ನಾಲೆಡ್ಜ್ ಸುನಾನೆ ಆಯಾ ಹೂँ. ನಾನು ಬಂದು ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತಿದ್ದ ಜ್ಞಾನವನ್ನು ತಿಳಿಸಕ್ಕೆ ಬಂದಿದ್ದೀನಿ. ಈ ಮನುಷ್ಯ ಸೃಷ್ಟಿ का ಉಲ್ಟಾ ಜಾಡ है. ಇದು ಮಾನವ ಸೃಷ್ಟಿಯ ತಲೆ ಕೆಳಗಾಗಿರ್ತಕ್ಕಂಥ ಕಲ್ಪವೃಕ್ಷ ಆಗಿದೆ ಅಂತಾರೆ. ಈ ವೆರೈಟಿ ಧರ್ಮ का ಮನುಷ್ಯ ಸೃಷ್ಟಿ है. ಇದೆಂಥ ಒಂದು ವೃಕ್ಷ? ವೆರೈಟಿ ಧರ್ಮಗಳ ಮಾನವ ಸೃಷ್ಟಿ. ಇಸ್ಕೋ ಕಹಾ ಜಾತಾ है ವಿರಾಟ ಲೀಲಾ. ಇದಕ್ಕೆ ಹೇಳಲಾಗುತ್ತೆ विराट लीले. बाबा ने समझाया कि इस मनुष्य जाड़ में का मैं बीज रूप हूँ. ಶಿವಬಾಬು ತಿಳಿಸ್ತಾರೆ, ಇಷ್ಟು ದೊಡ್ಡ ಮಾನವ ವಂಶ ವೃಕ್ಷಕ್ಕೆ ನಾನೇನಾಗಿದ್ದೀನಿ ಅಂತಾರೆ, ಬೀಜ ರೂಪನಾಗಿದ್ದೇನೆ. मुझे याद करते हैं कोई किस जाड़ का कोई किस जाड़ का है, फिर नंबर वार निकलते हैं. ನನ್ನನ್ನೇ ನೆನಪು ಮಾಡ್ತಾರೆ. ಕೆಲವ್ರಿಗೆ ಯಾವುದೋ ವೃಕ್ಷದ್ದು, ಕೆಲವ್ರದ್ದು ಇನ್ಯಾವುದೋ ವೃಕ್ಷದ್ದಿರುತ್ತೆ. ನಂಬರ್ ವಾರ್ ಆಗಿ ಹುಟ್ಕೊಂತಾರೆ. ಡ್ರಾಮಾ ಬನಾವ್. ಇದು ಒಂದು ನಾಟಕ ಅಂತಕ್ಕಂಥದ್ದು ಮಾಡಲ್ಪಟ್ಟಿದೆ. ಕಹಾವತ್ತೈನ ಫಲಾನೋನೆ ಧರ್ಮಸ್ಥಾಪನ್ ಪೈಗಂಬರ್ಕು ಬೇಜ. ಹೇಳ್ತಾರೆ ಇಂಥ ಧರ್ಮಸ್ಥಾಪಕರು ಧರ್ಮ ಸಂದೇಶ ಕೊಡಲಿಕ್ಕೆ ಇಂಥ ಧರ್ಮಸ್ಥಾಪಕರನ್ನು ಕಳಿಸಿದ್ರು ಅಂತ. ಪರಂತು ವಹಾಸೆ ಕಹಾಸೆ ಬೇಜ ನಹಿ ಯೆ ಡ್ರಾಮಾ ಅನುಸಾರ ರಿಪೀಟ್ ಹೋತಾ ಹೈ. ಎಲ್ಲಿಂದ ಕಳಿಸೋದು ಇಲ್ಲ, ಅದ್ರ ಪಾಡ್ಗದು ಡ್ರಾಮಾನುಸಾರವಾಗಿ ಎಲ್ಲವೂ ರಿಪೀಟ್ ಆಗ್ತಾ ಇರುತ್ತೆ. ಏಕಿ ಹೇ ಜೋ ಧರ್ಮ ಅವರು ರಾಜಧಾನಿ ಸ್ಥಾಪನೆ ಕರ್ರೆ. ಇದೊಂದೇ ಒಂದು ಧರ್ಮ ಆಗಿದೆ. ಇದು ರಾಜಧಾನಿ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತಾ ಇದೆ. ಮನುಷ್ಯ ದುನಿಯಾ ಮೇ ಕೋಯಿ ನಹಿ ಜಾನತೆ. ಇದನ್ನ ಪ್ರಪಂಚದಲ್ಲಿ ಯಾರು ತಿಳ್ಕೊಂಡೇ ಇಲ್ಲ. ಅಭಿ ಹೇ ಸಂಗಮ್ ವಿನಾಶ್ ಕಿ ಜ್ವಾಲ ಪ್ರಜ್ವಲಿತ್ ಹೋನಾ ಹೇ. ಈಗ ಸಂಗಮ ಈಗ ನಡೀತಾ ಇದೆ. ವಿನಾಶ ಜ್ವಾಲೆ ಅನ್ನೋದು ಪ್ರಜ್ವಲಿತ ಆಗೋದಿದೆ. यह शिव बाबा का ज्ञान यज्ञ है, उन्होंने रुद्र नाम रख दिया. ಇದು ಶಿವಬಾಬಾ ಅವ್ರದ್ದು ಯಜ್ಞ. ಭಕ್ತರು ಏನ್ ಮಾಡ್ಬಿಟ್ಟಿದ್ದಾರೆ, ರುದ್ರಜ್ಞಾನ ಯಜ್ಞ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಪ್ರಜಾಪಿತ ಬ್ರಹ್ಮ ದ್ವಾರ ತುಮ್ ಬ್ರಾಹ್ಮಣ ಪೈದಾ ಹುಯೆ ಹೋ, ತುಮ್ ಮುಂಚಿಟ್ಟಾರೇನಾ. ಪ್ರಜಾಪಿತ ಬ್ರಹ್ಮರವರಿಂದ ನೀವು ಬ್ರಾಹ್ಮಣರು ಹುಟ್ಕೊಂಡಿದ್ದೀರಿ ಅಂದಮೇಲೆ ನೀವು ಶ್ರೇಷ್ಠರಲ್ವಾ. ಪೀಚೆ ಅವ್ರ ಬಿರಾದಿರಿಯ ನಿಕಲ್ತಿ. ನಂತರ ಅನೇಕ ವಂಶಾವಳಿಗಳು ಏನಾಗುತ್ತೆ, ಹುಟ್ಕೊಳ್ತಾ ಹೋಗುತ್ತೆ. ವಾಸ್ತವ ಮೇ ತುಮ್ ಸ ಬ್ರಹ್ಮಕ್ಕೆ ಬಚ್ಚೆ ಹೋ. ವಾಸ್ತವದಲ್ಲಿ ನೀವೆಲ್ಲರೂ ಬ್ರಹ್ಮನಿಗೆ ಏನಾಗಿದ್ದೀರಿ, ಮಕ್ಕಳಾಗಿದ್ದೀರಿ. ಬ್ರಹ್ಮ ಕೋ ಕಹಾ ಜಾತಾ ಹೈ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಬ್ರಹ್ಮನಿಗೆ ಹೇಳಲಾಗತ್ತೆ ಪ್ರಾಪಿತಾಮಹ. ಸಿಜ್ರಾ ಹೇ ಪಹಲೆ ಪಹಲೆ ಬ್ರಹ್ಮ ಊಂಚೆ ಫಿರ್ ಸಿಜ್ರಾ ನಿಕಲ್ತೆ. ಎಲ್ಲಕ್ಕಿಂತಲೂ ವಂಶಾವಳಿ ಇದೆ ಬ್ರಹ್ಮಂದು. ಮೊದಲು ಬ್ರಹ್ಮ, ಆಮೇಲೆ ಬ್ರಹ್ಮನ ವಂಶಾವಳಿ ಇಟ್ಕೊಳ್ಳುತ್ತೆ. ಕೇತೆ ಭಗವಾನ್ ಸೃಷ್ಟಿ ಕೇಸೆ ರಚಿತ. ಯಾವ ಥರ ಭಗವಂತ ಸೃಷ್ಟಿನ ರಚನೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ರಚನಾ ಹೈನ ಇದು ರಚನೆ ಆಗಿದೆ ಅಲ್ವಾ. ಸಬ್ ಜಬ್ ಪತಿತ್ ಬೋತೆ ಹೇ ತಬ್ ಉನ್ಕೋ ಬುಲಾತೆ. ಯಾವಾಗ ಆತ್ಮಗಳು ಪತಿತರಾಗ್ಬಿಡ್ತಾರೆ ಅವಾಗ ಭಗವಂತನ ಕರೀತಾರೆ. ವಹಿ ಆಕರ್ ದುಃಖಿ ಸೃಷ್ಟಿಗೋ ಸುಖಿ ಬನಾತೆ. ಅದೇ ಭಗವಂತ ಬಂದು ಈ ದುಃಖಮಯವಾಗಿರೋ ಪ್ರಪಂಚವನ್ನ ಸುಖಮಯವನ್ನಾಗಿ ಮಾಡ್ತಾರೆ. ಇಸ್ಲಿಯೇ ಬುಲಾತೆ ಬಾಬಾ ದುಃಖ ಹರ್ತ ಸುಖ ಕರ್ತ ಅವು. ಅದರಿಂದನೇ ಕರೀತಾರೆ. ದುಃಖ ದೂರ ಮಾಡ್ತಕ್ಕಂಥವನೇ, ಸುಖ ಕೊಡ್ತಕ್ಕಂಥವನೇ ಬಾ. ನಾಮ್ ರಕ್ಕಾ ಹೇ ಹರಿದ್ವಾರ. ಹರಿದ್ವಾರ ಅರ್ಥಾತ್ ಹರಿ ಕಾ ದ್ವಾರ. ಹೆಸರಿಡ್ಲಾಗಿದೆ ಹರಿದ್ವಾರ ಅಂತ. ಹೆಸರಂದ್ರೆ ಹರಿಯ ದಾರಿ. यहाँ गंगा बहती है, समझते गंगा में स्नान करने से हरि के द्वार चले जाएंगे. ಅಲ್ಲಿ ಗಂಗಾ ನದಿ ಹರಿತಾ ಇರುತ್ತೆ. ಆ ಗಂಗಾ ನದಿನಲ್ಲಿ ಸ್ನಾನ ಮಾಡಿಬಿಟ್ರೆ ನಾವು ಏನಾಗ್ಬಿಡ್ತೀವಿ ಅಂತ ತಿಳ್ಕೊಂತಾರೆ, ಹರಿ ಹತ್ರಕ್ಕೆ ಹೊರಟೋಗ್ತೇವೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಪರಂತು ಹರಿ ಕಾ ದ್ವಾರ ಹೈ ಕಹ. ಹರಿದ್ವಾರ ಎಲ್ಲಿದೆ ಅಲ್ಲಿ. ಫಿರ್ ಕೃಷ್ಣ ಕೋ ಹಿ ಕಹ ದೇತೆ. ಹರಿದ್ವಾರ ಅಂತ ಹೇಳ್ಬಿಟ್ಟು ಕೃಷ್ಣನ ಬಾಯಿಗೆ ಹೇಳ್ಬಿಡ್ತಾರೆ. ಹರಿ ಕಾ ದ್ವಾರ ಹೈ ಶಿವ್ ಬಾಬಾ. ವಾಸ್ತವದಲ್ಲಿ ಹರಿಯ ದ್ವಾರ ಯಾರು, ಶಿವ್ ಬಾಬಾ ಆಗಿದ್ದಾರೆ. ದುಃಖ ಅರ್ಥ ಸುಖಕರ್ತ ಪಹಲೆ ತುಮಕೋ ಜಾನ ಹೈ ಅಪ್ನೆ ಘರ್. ದುಃಖ ದೂರ ಮಾಡೋರು, ಸುಖ ಕೊಡ್ತಕ್ಕಂಥವ್ರು ಮೊದಲು ನೀವು ಹೋಗ್ಬೇಕಾಗತ್ತೆ ನಿಮ್ಮ ಮನೆಗೆ.
तुम बच्चों को अपना बाप का और घर का अभी मालूम पड़ा. ಈಗ ನಿಮಗೆ ತಂದೆ ಬಗ್ಗೆ ಗೊತ್ತಾಯ್ತು, ಮನೆ ಬಗ್ಗೆ ಗೊತ್ತಾಗೋಯ್ತು. ಬಾಬಾ की गद्दी थोड़ी ऊंची है. ಬಾಬಾ ಅವ್ರ ಸಿಂಹಾಸನ ದೊಡ್ಡದಿದೆ. फूल है ऊपर में, ಯುಗಲ್ದಾನ उसमें नीचे. ಹೂವು ಎಲ್ಲಕ್ಕಿಂತಲೂ ಟಾಪ್ ಪ್ಲೇಸ್ನಲ್ಲಿ, ಆಮೇಲೆ ಯುಗಲ್ದಾನ ಕೆಳಗಡೆ. फिर रुद्रमाला कहते हैं, रुद्रमाला से विष्णुमाला. ನಂತರ ರುದ್ರಮಾಲೆ ಹೇಳ್ತಾರೆ, ಆಮೇಲೆ ವಿಷ್ಣುಮಾಲೆ. विष्णु का गले का हार वही फिर विष्णुपुरी में राज्य करते हैं. ವಿಷ್ಣುವಿನ ಕೊರಳಿನ ಹಾರ ನಂತರ ಅವರೇ ವಿಷ್ಣುಪುರಿನಲ್ಲಿ ರಾಜ್ಯ ಮಾಡ್ತಾರೆ. ಬ್ರಾಹ್ಮಣೋं का माला नहीं क्योंकि ಗಡಿ ಗಡಿ ಟೂಟ್ ಪಡುತ್ತೆ. ಬ್ರಾಹ್ಮಣರ ಮಾಲೆ ತಯಾರು ಮಾಡೋಕ್ಕಾಗಲ್ಲ, ಯಾಕೆಂದರೆ ಇವತ್ತಿರ್ತಾರೆ ನಾಳೆ ಹೊರಟೋಗ್ಬಿಡ್ತಾರೆ. बाबा समझाते हैं नंबर वार तो है ना, आज ठीक है कल तूफान तो आ जाते हैं, ग्राचारी आने से ठंडे हो जाते हैं. ಇವತ್ತು ಚೆನ್ನಾಗಿ ನಡೀತಾ ಇರ್ತಾರೆ, ನಾಳೆ ಗ್ರಾಚಾರ ಬಂತು ತಣ್ಣಗಾಗಿ ಹೋಗ್ಬಿಡ್ತಾರೆ. कहते हैं मेरा बनंती आश्चर्यवंती सुनंती कथंती ध्यान में जावंती माला में गिरोವಂತಿ फिर एकदम भागंती ಚಂಡಾಲ್ बनंती. ನೋಡಿ, ಜ್ಞಾನಕ್ಕೆ ಬರ್ತಾರೆ, ಕೇಳ್ತಾರೆ ಆಶ್ಚರ್ಯಚಕಿತರಾಗಿ, ಆಮೇಲೆ ಹೇಳ್ತಾರೆ ಅನೇಕರಿಗೆ, ಧ್ಯಾನದಲ್ಲಿ ಹೋಗ್ತಾರೆ, ಮಾಲೆಯಲ್ಲೂ ಗುಣ ಮಣಿಯಾಗುವಷ್ಟು ಮಟ್ಟಿಗೂ ಹೊರಟೋಗ್ತಾರೆ, ಆಮೇಲೆ ಬಿಟ್ಟು ಹೊರಟೋಗ್ತಾರೆ, ಏನೋ ಒಂದು ಸಣ್ಣ ಪುಟ್ಟ ಪೋಸ್ಟ್ಗಳಿಗೆ ಹೊರಟೋಗ್ತಾರೆ. ಫಿರ್ ಮಾಲಾ ಕೇಸೆ ಬಂದ ಅಂಥವ್ರ ಮಾಲೆಯಲ್ಲಿ ಹೆಂಗೆ ಆಗೋಕ್ಕಾಗತ್ತೆ? ಬಾಬಾ ಸಮಜಾತೆ ಬ್ರಾಹ್ಮಣೋं की ಮಾಲಾ ನಹಿ ಬಂತಿ. ಅದರಿಂದನೇ ಬಾಬಾ ಹೇಳೋದು ಬ್ರಾಹ್ಮಣರ ಮಾಲೆ ತಯಾರು ಮಾಡೋಕ್ಕೆ ಕಷ್ಟ ಆಗುತ್ತೆ. ಭಕ್ತ ಮಾಲಾ अलग है, रुद्र माला अलग है. भक्त माला में मुख्य है फीमेल्स में ना मेल्स मीरा और मेल्स में नारद. ಭಕ್ತರ ಮಾಲೆನಲ್ಲಿ ಮೊದಲನೆಯವರು ಯಾರೋ ಮೀರಾ ಫೀಮೇಲ್ಸ್ನಲ್ಲಿ, ಆಮೇಲೆ ಅಣ್ಣಂದರಲ್ಲಿ ಯಾರೋ ನಾರದ ಮಹರ್ಷಿಗಳು. ಯಹ ರುದ್ರಮಾಲ, ಇಲ್ಲಿರುವಂಥದ್ದು ರುದ್ರನ ಮಾಲೆ ಅಂತಾರೆ. ಅಂದರೆ ರುದ್ರನ ಮಾಲೆ ಅಂದರೆ ಶಿವಬಾಬಾ ರುದ್ರನ ಕಣ್ಣಲ್ಲಿ ಇರ್ತಕ್ಕಂಥವ್ರು ಅಂತ ಅರ್ಥ. ರುದ್ರಮಾಲೆ ಅಂದರೆ ಭಗವಂತನ ಕಣ್ಮಣಿಗಳು ಅಂತ, ಅವ್ರಿಗೆ ರುದ್ರಮಾಲೆ ಅಂತ ಹೇಳೋದು. ಸಂಗಮ ಪರಿ ಬಾಪ್ ಆಕರ್ ಮುಕ್ತಿ ಜೀವನ್ ಮುಕ್ತಿ ದೇತೆ ಹೇ. ಸಂಗಮಯುಗದಲ್ಲೇ ತಂದೆ ಬಂದು ಮಕ್ಕಳಿಗೆ ಮುಕ್ತಿ ಜೀವನ್ ಮುಕ್ತಿ ರಸ್ತೆಯನ್ನು ತೋರಿಸ್ಕೊಡ್ತಾರೆ. ಬಚ್ಚೆ ಸಮಸ್ತೆ ಹೇ ಹಮ್ ಹಿ ಸ್ವರ್ಗಕ್ಕೆ ಮಾಲೀಕ್. ಮಕ್ಕಳೇ ತಿಳ್ಕೊಂತೀರಾ ನಾವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ವಿ. ಅಭಿ ನರಕ್ ಮೇ ಹೇ, ಬಾಬಾ ಕೇತೆ ನರಕ್ ಕಾ ಲಾತ್ ಮಾರೋ ಸ್ವರ್ಗ ಕಿ ಬಾದಶಾಹಿ ಲೋ. ಈಗ ತಂದೆ ಹೇಳ್ತಾರೆ, ನೀವು ನರಕಕ್ಕೆ ಒದಿರಿ, ಸ್ವರ್ಗದ ರಾಜ್ಯ ಭಾಗ್ಯ ತಗೊಳ್ಳಿ. ಸ್ವರ್ಗ ಕಿ ಬಾದಶಾಹಿ ಲೋ ತುಮಾರ ರಾವಣ ಚೀನ್ಲಿ. ನಿಮ್ಮ ಹತ್ರ ಇದ್ದಂಥ ಸ್ವರ್ಗದ ರಾಜ್ಯ ಭಾಗ್ಯನ ರಾವಣ ಕಿತ್ಕೊಂಡ್ಬಿಟ್ಟಿದ್ದಾನೆ. ತೋ ಬಾಬಾ ಹಿ ಆಕರ್ ಬತಾತೆ. ಇದನ್ನೆಲ್ಲ ತಂದೆ ಬಂದು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ. तो यह शास्त्रों का तीर्थ आदि को जानते हैं. बीज रूप तो है ना, ज्ञान का सागर, शांति का सागर, वो आत्मा कहते. ಶಿವಬಾಬಾ ಆಗಿದ್ದಾರೆ ಜ್ಞಾನದ ಸಾಗರ, ಮಾನವ ಸೃಷ್ಟಿಗೆ ಬೀಜ ರೂಪ ಆಗಿದ್ದಾರೆ, ಶಾಂತಿಯ ಸಾಗರ, ಜ್ಞಾನದ ಸಾಗರ, ಅವರು ಆತ್ಮ ಅಂತಾನೆ ಹೇಳ್ಬೋದು. ಬಾಬಾ ಸಮಜಾತೆ ಈ ಲಕ್ಷ್ಮೀನಾರಾಯಣ ಸತ್ಯುಗಕ್ಕೆ ಮಾಲೀಕ್. ಈ ಲಕ್ಷ್ಮೀನಾರಾಯಣರು ಕೂಡ ಸತ್ಯುಗಕ್ಕೆ ಮಾಲೀಕರಾಗಿದ್ದರು. ಉನ್ಕೆ ಆಗಿ ಖ್ಯಾತ ಜರೂರ್ ಕಲಿಯುಗ ಅಂತ ಹೋಗ. ಅವ್ರಿಗೆ ಮೊದಲೇನಿತ್ತು? ಕಲಿಯೋದು ಕೊನೆ ಟೈಮೇ ಬರುತ್ತಲ್ವಾ. तो संगम हुआ होगा फिर अब संगम स्वर्ग बनता है ना. ಸಂಗಮ ಯುಗದಲ್ಲೇ ಸ್ವರ್ಗ ತಯಾರಾಗಿತ್ತು. ಕಲಿಯುಗ ಕೊನೆ ಟೈಮ್ನಲ್ಲಿ ಸಂಗಮ ಯುಗ ಹಿಂದೆನೂ ನಡೆದಿತ್ತು ಅಂತ, ಅಂದರೆ ಅವ್ರು ಹುಟ್ಟಕ್ಕೆ ಮುಂಚೆನೂ ನಡೆದಿತ್ತು. ಬಾಬಾಕೋ ಸ್ವರ್ಗ ಕಿ ರಚಯಿತ ಕಹಾ ಜಾತ. ಅದರಿಂದಾನೇ ಶಿವಬಾಬಾ ಅವರಿಗೆ ಸ್ವರ್ಗದ ರಚನೆಕಾರ ಅಂತ ಹೇಳೋ ಅಂಥದ್ದು. स्वर्ग स्थापना करने वाला या लक्ष्मी नारायण स्वर्ग का मालिक थे. इन्हों को वर्षा कहाँ से मिला? ಇವರು ಸ್ವರ್ಗನ ಸ್ಥಾಪನೆ ಮಾಡ್ತಕ್ಕಂಥವ್ರು ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕರಾಗಿದ್ದರು. ಅವ್ರಿಗೆ ಸ್ವರ್ಗದ ಆಸ್ತಿ ಎಲ್ಲಿಂದ ಸಿಕ್ಕಿತ್ತು? ಸ್ವರ್ಗೋ ರಚಿತಾ ಬಾಬಾ. ಸ್ವರ್ಗದ ರಚನೆಕಾರನಾಗಿರೋ ತಂದೆಯಿಂದ. ಬಾಬಾ ಕಾ ಹಿ ವರ್ಷಾ ಹೇ, ತಂದೆದೇನೆ ಆಸ್ತಿ ಇದೆ. ತುಮ್ ಕೋಯಿ ಸೆ ಭಿ ಪೂಛ್ ಸಕ್ತೆ ಹೋ ಇನ್ ಲಕ್ಷ್ಮೀನಾರಾಯಣ ಕೋ ಸತ್ಯುಗ್ ಕಿ ರಾಜಧಾನಿ ಥಿ. ನೀವು ಯಾರ ಹತ್ರ ಆದರೂ ಕೇಳ್ಬೋದು, ಈ ಲಕ್ಷ್ಮೀನಾರಾಯಣರಿಗೆ ಸತ್ಯುಗದ ರಾಜಧಾನಿ ಯಾವಾಗಿತ್ತು, ಕೇಸಲ್ಲಿ ಹೆಂಗೆ ತಗೊಂಡ್ರು, कोई बता नहीं सके, ಯಾರು ತಿಳಿಸಕ್ಕೆ ಸಾಧ್ಯ ಇಲ್ಲ. ನೀವು ಯಾರ ಹತ್ರ ಆದರೂ ಕೇಳಿ, ಯಾರಿಗೆ ಗೊತ್ತೇ ಇಲ್ಲ. ಯ ದಾದಾ ಬಿ ಕೇತಾ ಹೇ ಮೈ ನಹಿ ಜಾನ್ತಾ ತಾ. ಈ ಬ್ರಹ್ಮ ಬಾಬಾ ಅವ್ರಿಗೂ ನನಗೂ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ರು. ಪೂಜಾ ಕರ್ತಾ ತಾ ಪರಂತು ಜಾನ್ತಾ ನಹಿ ತಾ. ಪೂಜೆ ಏನೋ ಮಾಡ್ತಾ ಇದ್ರು, ಭಕ್ತರೇನೋ ಆಗಿದ್ರು, ಆದರೆ ಏನೋ ತಿಳಿದಿರಲಿಲ್ಲ ಅಂತಾರೆ. ಮತ್ತಿಷ್ಟೆಲ್ಲ ತಿಳುವಳಿಕೆ ಯಾರು ಕೊಟ್ಟಿದ್ದೋ? ಬ್ರಹ್ಮ ಬಾಬಾ ಅವ್ರಿಗೂ ತಿಳುವಳಿಕೆ ಕೊಟ್ಟಿದ್ದು ಶಿವಬಾಬಾ. ಇಷ್ಟೊಂದು ಜನ ಮಕ್ಕಳಿಗೂ ಓದಿಸ್ತಾ ಇರೋದ್ಯಾರೋ? ಶಿವಬಾಬಾ ಆಗಿದ್ದಾರೆ.
यह संगम पर राजयोग सीखते हैं। गीता में ही राजयोग का वर्णन है, सिवाय गीता के और कोई ಶಾಸ್ತ್ರೋं में ರಾಜಯೋಗ की बात नहीं है. ಕೇವಲ ಭಗವದ್ಗೀತೆಯಲ್ಲಿ ಇದೆ, ಬೇರೆ ಇನ್ಯಾವುದೇ ಶಾಸ್ತ್ರಗಳಲ್ಲಿ ರಾಜಯೋಗದ ಮಾತು ಇಲ್ಲ ಅಂತ. ರಾಜಯೋಗದ ಮಾತಿರೋದೇ ಭಗವದ್ಗೀತೆಯಲ್ಲಿ ಅಂತಾರೆ. ಬಾಬಾ कहते मैं तुमको राजाओं का राजा बनाता हूं. ಶಿವ ಬಾಬಾ ಹೇಳ್ತಾರೆ, ನಾನು ನಿಮಗೆ ರಾಜರುಗಳಿಗಿಂತಲೂ ರಾಜರನ್ನಾಗಿ ಮಾಡ್ತೀನಿ ಅಂತಾರೆ. ಭಗವಾನ್ ने ही आकर नर से नारायण बनाने की नॉलेज दी है. ಭಗವಂತನೇ ಬಂದು ನರನಿಂದ ನಾರಾಯಣ ಆಗುವಂತ ಜ್ಞಾನವನ್ನೇನು ಮಾಡಿದ್ರು, ಕೊಟ್ಟಿದ್ರು. ಭಾರತ का ಮುಖ್ಯ ಶಾಸ್ತ್ರ है ಗೀತಾ. ಭಾರತ ದೇಶದ ಮುಖ್ಯವಾಗಿರೋ ಶಾಸ್ತ್ರ ಯಾವುದು? ಭಗವದ್ಗೀತೆ. ಗೀತಾ ಕಬ್ ರಚಿ ಗೈ ಯಾ ಜಾನ್ತೆ नहीं. ಭಗವದ್ಗೀತೆ ಯಾವಾಗ ಹೇಳಲಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಾಬಾ कहते ಕಲ್ಪ 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 के संगम पर आता हूं. ಪ್ರತಿ ಕಲ್ಪದ ಸಂಗಮಯುಗದಲ್ಲಿ ನಾನು ಬರ್ತೇನೆ. जिनका राज्य दिया था वे राज्य गवाकर फिर तमो प्रधान दुखी बन पड़े हैं. ಯಾರಿಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಟ್ಟಿದ್ನೋ ಅವರೇ ಇವಾಗ ಎಲ್ಲ ಕಳ್ಕೊಂಡ್ಬಿಟ್ಟು ದುಃಖಿಗಳಾಗ್ಬಿಟ್ಟಿದ್ದಾರೆ ಅಂತಾರೆ. ರಾವಣ का राज्य है सारे भारत का ही कहानी. ರಾವಣ ರಾಜ್ಯ ಇಡೀ ಭಾರತದ್ದೇ ಸ್ಟೋರಿ ಅಂತಾರೆ. ಭಾರತ ಆಲ್ರೌಂಡ್ है और सब याद में आते हैं. ಭಾರತ ದೇಶ ಎಲ್ಲ ಆಲ್ರೌಂಡು, ಮಿಕ್ಕಿದವರೆಲ್ಲ ಆಮೇಲೆ ಬಂದರು. ಬಾಬಾ कहते तुमको 84 ಜನ್ಮೋं का राज बताता हूँ. ತಂದೆ ಹೇಳ್ತಾರೆ, ನಾನು ನಿಮ್ಗೆ 84 ಜನ್ಮಗಳ ರಹಸ್ಯ ತಿಳಿಸ್ತೀನಿ. 5000 ವರ್ಷ पहले तुम भी देवी देवता थे, तुम अपने जन्मों को नहीं जानते हो. 5000 ವರ್ಷಗಳ ಮೊದಲು ಕೂಡ ನೀವು ದೇವಿ ದೇವತೆಗಳಾಗಿದ್ರಿ, ನೀವು ನಿಮ್ಮ ಜನ್ಮಗಳನ್ನೇ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಹೇ ಭಾರತವಾಸಿಯ ಬಾಬಾ ಆತೆ ಅಂತ್ ಮೇ. ಎಲ್ಲರೂ ಭಾರತವಾಸಿಗಳಿಗೆ ಹೇಳ್ತಾ ಇದ್ದಾರೆ, ತಂದೆ ಬರೋದೇ ಅಂತಿಮ ಸಮಯದಲ್ಲಿ. ಆದಿ ಮೇ ಆಯೇ आदि मध्य अंत का नॉलेज कैसे सुनाए. सृष्टि की बुद्धि में नहीं हुई समझाए कैसे. ಯಾವ ಥರ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ಲಿ, ಸೃಷ್ಟಿಯ ವೃದ್ಧಿನೇ ಆಗಿಲ್ಲ ಅಂದರೆ ತಿಳಿಸೋದು ಹೇಗೆ? ಅದರಿಂದ ಈ ಒಂದು ಜ್ಞಾನದ ಅಗತ್ಯ ಆ ಟೈಮ್ನಲ್ಲಿ ಇಲ್ಲ ಅಂತಾರೆ. ಯಾವಾಗ? ಸತ್ಯುಗದಲ್ಲಿ. ಬಾಬಾ ಈ ಸಂಗಮ ಪರ್ ಆತೆ. ಸಂಗಮ ಯುಗದಲ್ಲೇ ತಂದೆ ಇಷ್ಟೆಲ್ಲ ಜ್ಞಾನವನ್ನು ತಿಳಿಸಕ್ಕೆ ಬರ್ತಾರೆ. ನಾಲೆಡ್ಜ್ಫುಲ್ ಐನಾ, ಜ್ಞಾನ ಸಾಗರ ಆಗಿದ್ದಾರಲ್ವಾ, ಜರೂರ್ ನಾಲೆಡ್ಜ್ ಸುನಾನೆ ಅಂತ್ ಮೇ ಆನಾ ಪಡೆ. ನೋಡಿ, ಅವಶ್ಯಕವಾಗಿ ಈ ಜ್ಞಾನವನ್ನು ತಿಳಿಸೋಕ್ಕೆ ಕೊನೆ ಟೈಮ್ನಲ್ಲೇ ಬರಬೇಕಾಗಿ ಬರುತ್ತೆ. ಆದಿ ಮೇ ತುಮಕೋ ಕ್ಯಾ ಸುನಾಯಂಗೆ. ಬಿಗಿನಿಂಗ್ನಲ್ಲೇ ನಾನು ಏನು ಹೇಳಲಿ ನಿಮಗೆ? ಯಾ ಸಮಜ್ನೆ ಕಿ ಬಾತ್. ಇವೆಲ್ಲ ತಿಳ್ಕೊಳ್ತಕ್ಕಂಥ ವಿಚಾರಗಳು. ಭಗವಾನ್ ವಾಚ ಹೈ ಕಿ ಮೈ ತುಮಕೋ ರಾಜಯೋಗ ಸಿಖಾತಾ ಹೂಂ. ಭಗವಾನ್ ವಾಚ ಇದೆ, ನಾನೇ ಬಂದು ನಿಮಗೆ ರಾಜಯೋಗವನ್ನು ಕಲಿಸ್ಕೊಡ್ತೀನಿ. यह ಯೂನಿವರ್ಸಿಟಿ है ಪಾಂಡವ್ ಗೌರ್ಮೆಂಟ್. ಇದು ಒಂದು ವಿಶ್ವವಿದ್ಯಾಲಯ ಆಗಿದೆ, ಪಾಂಡವ್ ಸರ್ಕಾರದ್ದು. ಅಭಿ है संगम यादव कौरव पांडव उन्होंने बैठ ಸೇನಾಯೇ ದಿಖಾಯಿ है. ಪಾಂಡವರು, ಕೌರವರು, ಯಾದವರು ಅವ್ರು ಕೂತ್ಕೊಂಡು ಸೈನ್ಯ ತೋರಿಸ್ಬಿಟ್ಟಿದ್ದಾರೆ. ಬಾಬಾ ಸಮಜಾತೆ ಯಾದವ್ ಕೌರವ್ ವಿನಾಶಕಾಲಿ ವಿಪರೀತ ಬುದ್ಧಿ. ತಂದೆ ತಿಳಿಸ್ಕೊಟ್ಟಿದ್ದಾರೆ, ಯಾದವರು ಕೌರವರು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಉಳ್ಳವರಾಗ್ಬಿಟ್ಟಿದ್ದಾರೆ. ಏಕದೋಕೋ ಗಾಲಿ ದೇತೇರ. ಒಬ್ರಿಗೊಬ್ರಿಗೆ ಫೈಟಿಂಗು, ನಿಂದನೆ ಮಾಡೋದು ಮಾಡ್ತಿರ್ತಾರೆ. ಬಾಬಾ ಸೆ ಪ್ರೀತಿ ನಹಿ, ಭಗವಂತನ ಜೊತೆಯಲ್ಲಿ ಪ್ರೀತಿನೇ ಇಲ್ಲ. ಕಹ ದೇತೆ ಕುತ್ತೆ ಬಿಲ್ಲಿ ಸಬ್ಮೆ ಪರಮಾತ್ಮ, ಎಲ್ಲದರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಡ್ತಾರೆ. ಬಾಕಿ ಪಾಂಡವನ್ಸೆ ಪ್ರೀತಿ ಬುದ್ಧಿ ತೆ. ಪಾಂಡವರಿಗಷ್ಟೇ ಪ್ರೀತಿ ಬುದ್ಧಿ ಇದ್ದಿದ್ದು. ಪಾಂಡವು ಮನ ರೂಹಾನಿ ಪಂಡೆ. ಪಾಂಡವರು ಅಂದ್ರೇನು? ಆತ್ಮೀಕ ಮಾರ್ಗದರ್ಶಕರು. ವಹ ಜಿಸ್ಮಾನಿ ಪಂಡೆ ತುಂಬ ರೂಹಾನಿ ಪಂಡೆ. ಅವರೆಲ್ಲ ಏನಾಗಿದ್ದಾರೆ? ಶಾರೀರಿಕವಾಗಿರುವಂಥ ಮಾರ್ಗದರ್ಶಕರು. ನೀವಾಗಿದ್ದೀರಿ ಆತ್ಮಕ್ಕೆ ಮಾರ್ಗದರ್ಶಕರು. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮೇನ್ ಸಾರಾಂಶ ಧಾರಣೆಗೋಸ್ಕರ, ಆತ್ಮಾಭಿಮಾನಿ ಬನ್ ಇಸ್ ಬೇಹದ್ ಕಾ ನಾಟಕ ಮೇ ಹೀರೋ ಪಾರ್ಟ್ ಬಜಾನ. ಆತ್ಮಾಭಿಮಾನಿಗಳಾಗಿ ಈ ದೊಡ್ಡ ನಾಟಕದಲ್ಲಿ, ಬೇಹದ್ದಿನ ನಾಟಕದಲ್ಲಿ ಹೀರೋ ಪಾರ್ಟ್ ಮಾಡಿ ಅಂತಾರೆ. ಹರ್ ಏಕ್ ಆಕ್ಟರ್ ಕಾ ಪಾರ್ಟ್ ಅಪ್ನಾ ಹೈ. ಪ್ರತಿಯೊಂದು ಪಾತ್ರಧಾರಿದು ಅವ್ರವ್ರದೇ ಆಗಿರ್ತಕ್ಕಂಥ ಪಾತ್ರ ಇದೆ. ಇಸ್ಲಿಯೇ ಕಿಸಿ ಕೆ ಪಾರ್ಟ್ ಸೆ ರೀಸ್ ನಹಿ ಕರ್ನಾ. ಯಾರ ಪಾತ್ರದಿಂದನೂ ನೀವು ಏನಾಗಬಾರ್ದು, ಇವ್ರ್ಯಾಕೆ ಹಿಂಗೆ ಪಾತ್ರ ಮಾಡ್ತಾರೆ, ಇವ್ರ್ಯಾಕೆ ಹಿಂಗೆ ಪಾತ್ರ ಮಾಡ್ತಾರೆ ಅಂತ ಬೇಜಾರಾಗಬೇಡ್ರಿ.
ಎರಡನೇ ಪಾಯಿಂಟು, ಸವೇರೆ ಸವೇರೆ ಉಟ್ಕರ್ ಅಪ್ನೆ ಆಪ್ ಸೆ ಬಾತೆ ಕರ್ನಿ. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆ ಇದ್ದು ನಿಮ್ಮ ಹತ್ರನೇ ನೀವು ಮಾತನಾಡ್ಕೊಳ್ಳಿ. ಅಭ್ಯಾಸ ಕರ್ನಾ ಹೇ ಮೈ ಶರೀರ್ ಕಿ ಕರ್ಮೇಂದ್ರಿಯ ಸೆ ಅಲಗ್ ಹೂಂ. ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ನಾನು ಈ ಶರೀರದ ಕರ್ಮೇಂದ್ರಿಯಗಳಿಗಿಂತಲೂ ಬೇರೆ ಆಗಿದ್ದೇನೆ. ಬಾಬಾ ಆಪ್ ಕಿತನೆ ಮೀಠೆ ಹೋ. ಬಾಬಾ ನೀವು ಎಷ್ಟೊಂದು ಸ್ವೀಟ್ ಆಗಿದ್ದೀರಿ. ಆಪ್ ಹಮೆ ಸೃಷ್ಟಿಗೆ ಆದಿ ಮಧ್ಯ ಅಂತ ಜ್ಞಾನ ದೇತೆ ಹೋ. ನೀವು ಪ್ರಪಂಚದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡ್ತಾ ಇದ್ದೀರಿ. ವರದಾನ್. ಬಾಬಾ ಅವ್ರ ಜೊತೆಲಿ ಮಾತಾಡೋದು ಹೇಳ್ಕೊಟ್ರು. ಈಗ ಇವತ್ತಿನ ವರದಾನ ಇದೆ, ಸದಾ ದೇಹ ಅಭಿಮಾನವಾದ ದೇಹ ಕಿ ಬದಬೂ ಸೆ ದೂರ ರಹನೆ ವಾಲೆ ಇಂದ್ರಪ್ರಸ್ಥ ನಿವಾಸಿ ಭವ. ದೇಹಾಭಿಮಾನ ಮತ್ತು ದೇಹದ ದುರ್ಗಂಧದಿಂದ ದೂರ ಇರೋವಂಥವ್ರು, ಯಾವಾಗಲೂ ದೂರ ಇರೋವಂಥವ್ರು ಇಂದ್ರಪ್ರಸ್ಥ ನಿವಾಸಿಗಳು. ದೇಹಾಭಿಮಾನನೇ ದುರ್ಗಂಧ, ದೇಹ ಭಾವನೆಗಳೇ ದುರ್ಗಂಧ ಅಂತ, ಅದರಿಂದ ದೂರವಿರ್ತಕ್ಕಂಥ ಇಂದ್ರಪ್ರಸ್ಥ ನಿವಾಸಿಗಳು ಆಗಿ. कहते हैं इंद्रप्रस्थ में सिवाय पर्याಯ के और कोई मनुष्य निवास नहीं कर सकता. ಹೇಳ್ತಾರೆ, ಇಂದ್ರಪ್ರಸ್ಥದಲ್ಲಿ ದೇವತೆಗಳ ವಿನಃ ಬೇರೆ ಯಾವುದೇ ಮನುಷ್ಯರು ವಾಸ ಮಾಡೋಕ್ಕಾಗೋದಿಲ್ಲ. ಮನುಷ್ಯ ಅರ್ಥಾತ್ ಜೋ ಅಪ್ನೆ ಕೋ ಆತ್ಮ ನಾ ಸಮಜ ದೇಹ ಸಮಸ್ತೆ. ಮನುಷ್ಯರು ತಮ್ಮಂತಾವು ಆತ್ಮ ಅಂತ ತಿಳ್ಕೊಳ್ಳದೆ ದೇಹ ಅಂತ ತಿಳ್ಕೊತಾರೆ. तो देह अभिमान और देह की पुरानी दुनिया पुराने संबंध से सदा उड़ते रहते हैं. ಯಾರು ಆತ್ಮಾಭಿಮಾನಿಗಳಾಗಿರ್ತಾರೆ, ದೇಹದ ಹಳೆಯ ಪ್ರಪಂಚ, ದೇಹದ ಹಳೆಯ ಸಂಬಂಧಗಳು ಇದೆಲ್ಲದರಿಂದ ಹಾರ್ತಾ ಇರ್ತಾರೆ. ಅವ್ರಿಗೆ ಹೇಳಲಾಗತ್ತೆ ಏನಂತ, ಫರಿಷ್ಠಾ. ಜರಾ ಭಿ ಮನುಷ್ಯಪನ್ಕ ಬದ್ಬುನ, ಒಂಚೂರು ಕೂಡ ಮಾನವತ್ವದ ದುರ್ಗಂಧ ಇರಬಾರ್ದು. ದೇಹಿ ಅಭಿಮಾನಿ ಸ್ಥಿತಿ ಮೇ ರಹೋ, ಜ್ಞಾನ और योग के पंख मजबूत हो तब कहेंगे इंद्रप्रस्थ निवासी. ದೇಹಿ ಅಭಿಮಾನಿ ಸ್ಥಿತಿಯಲ್ಲಿರಬೇಕು, ಆತ್ಮಾಭಿಮಾನಿ ಆಗಿರಬೇಕು, ಜ್ಞಾನ ಯೋಗದ ರೆಕ್ಕೆಗಳನ್ನು ಮಜಬೂತಾಗಿ ಇಟ್ಕೋಬೇಕು. ಆವಾಗ ಹೇಳಲಾಗುತ್ತೆ ಏನಂತ, ಇಂದ್ರಪ್ರಸ್ಥ ನಿವಾಸಿಗಳು. ಸ್ಲೋಗನ್, ಅಪ್ನೆ ತನ್ ಮನ್ ಧನ್ ಕೋ ಸಫಲ್ ಕರ್ನೆ ವ ಸರ್ವ ಖಜಾನೋ ಕೋ ಬಡಾನೆ ವಾಲೆ ಹಿ ಸಮಜ್ದಾರ್ ಹೇ. ನಿಮ್ಮ ತನು ಮನ ಧನ ಸಫಲ ಮಾಡುವಂಥವ್ರು, ಎಲ್ಲ ಖಜಾನೆಗಳನ್ನು ಹೆಚ್ಚಿಸುವಂಥವರೇ ಬುದ್ಧಿವಂತರು ಆಗಿರ್ತಾರೆ. ಅಚ್ಚ. ಓಂ ಶಾಂತಿ.